हरि भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि तन्वामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः न तत्र सूर्यो भाति न चंद्र तारकं ನೇಮಾ ವಿದ್ಯುತೋ ಭಾಂತಿ 6ನೇ ಅಧ್ಯಾಯ 14ನೇ ಮಂತ್ರ ಕುತೋ ಅಯಂ ಅಗ್ನಿಃ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಈ ಮಂತ್ರವನ್ನ ಈಗ ನಾವು ಗಮನಿಸಬೇಕಾಗಿದೆ. ಪರಮಾತ್ಮನ ಸ್ವರೂಪವನ್ನ ಹೇಳ್ತಾ ಪರಮಾತ್ಮ ಅವನು ನಿತ್ಯೋ ನಿತ್ಯಾನಾಂ ನಿತ್ಯವಾದ ವಸ್ತುಗಳಲ್ಲೆಲ್ಲ ನಿತ್ಯನಾಗಿ ಇದ್ದಾನೆ. ನಿತ್ಯ ಅಂದ್ರೆ ನಿತ್ಯವಾದ ವಸ್ತುಗಳಿಗೆ ನಿತ್ಯತ್ವವನ್ನ ಕೊಡೋನು ಪರಮಾತ್ಮ ಅಂತ ನಾವು ಭಾವಿಸ್ಕೊಳ್ಬೇಕು. ನಿತ್ಯವಾದ ವಸ್ತುಗಳು ಅಂದಾಗ ನೋಡ್ಕೊಂಡಿದ್ದೇವೆ ಎಲ್ಲವೂ ಅನಿತ್ಯವೇ. ನಿಜವಾದ ನೆಲೆಯಲ್ಲಿ ನೋಡಿದಾಗ ಎಲ್ಲವೂ ಅನಿತ್ಯವೇ. ಆದರೆ ಸಾಮಾನ್ಯವಾದಂತ ಜೀವಿಗಳು ಈ ಪ್ರಾಕೃತಿಕವಾದ ಪ್ರಪಂಚದಲ್ಲಿ ಬದಲಾಗುತ್ತಾ ಇರುವಂತಹ ವಸ್ತುಗಳ ನಡುವಿನಲ್ಲಿ ಒಂದು ಸ್ಥಿರವಾದ ವಸ್ತು ಏನಿದೆ ಅವುಗಳನ್ನ ನೆನಪು ಮಾಡ್ಕೊಂಡಾಗ ಪಂಚಭೂತ ಇತ್ಯಾದಿಗಳನ್ನ ಅವುಗಳಿಗೆ ಆ ನಿತ್ಯತ್ವವನ್ನ ಕೊಟ್ಟವನು ಕೂಡ ಪರಮಾತ್ಮನೇ. ಆದ್ರಿಂದ ನಿತ್ಯೋ ನಿತ್ಯಾನಾಂ ಅಂದಾಗ ನಿತ್ಯದಲ್ಲಿರುವ ನಿತ್ಯ ವಸ್ತುಗಳಲ್ಲಿರುವ ನಿತ್ಯವೂ ಪರಮಾತ್ಮ. ಅಂದ್ರೆ ನಿತ್ಯ ವಸ್ತುಗಳಿಗೆ ನಿತ್ಯತ್ವವನ್ನು ಕರುಣಿಸ್ಬೇಕಾದ್ರೆ ಅವನಲ್ಲಿ ನಿತ್ಯತ್ವ ಇರಬೇಕು, ಹಾಗೆ ನಾವು ಭಾವಿಸ್ಕೊಳ್ಬೇಕು. ಹಾಗೆ ಎಲ್ಲಾ ಜೀವಗಳಿಗೆ ಚೇತನಶ್ಚೇತನಾನಾಂ ಪ್ರಪಂಚಾತ್ಮಕವಾಗಿ ವಿಶ್ವಾತ್ಮಕವಾಗಿ ಇರುವಂತ ಚರಾಚರವಾದ ಸಮಸ್ತಕ್ಕೂ ಕೂಡ ಚೈತನ್ಯವನ್ನ ಕರುಣಿಸುವಂತವನು ಅವನೇ. ಮತ್ತೆ ಸಕಲರ ಕಾಮನೆಗಳನ್ನ ಕಾಮಾನ್ ವಿದಧಾತಿ ಬಹೂನಾಂ ಎಲ್ಲರ ಕಾಮನೆಗಳು ಏನಿದೆಯೋ, ಕಾಮನೆಗಳು ಅಂದಾಗ ಅವರು ಬಯಸಿದ್ದೆಲ್ಲ ಕೊಡ್ತಾನೆ ಅಂತಲ್ಲ, ಅವರವರ ಕರ್ಮಾನುಸಾರವಾಗಿ ಅವರಿಗೆ ಸಲ್ಲಬೇಕಾದಂತ ಅಂದ್ರೆ ಆ ಭಾವನೆನೂ ಕೊಡಬಹುದು. ಅವನು ಆ ಕಾಮನೆಗಳನ್ನ ಯಾರು ನೆರವೇರಿಸಿ ಕೊಡ್ತಾನೋ, ಯಾರು ಎಲ್ಲಕ್ಕೆ ನಾವು ನೋಡಿದ್ವಿ
ಕಾರ್ಯವನ್ನ ಒಳಗೊಳ್ಳೋದು ಕಾರಣ, ಅಂದ್ರೆ ಕಾರ್ಯಕ್ಕಿಂತ ಕಾರಣ ದೊಡ್ಡದು. ಹಾಗೆ ಎಲ್ಲಕ್ಕೂ ಕಾರಣಭೂತನಾದವನು ಅವನೊಬ್ನೇ. ಅಂದ್ರೆ ಎಲ್ಲವನ್ನೂ ತನ್ನೊಳಗೆ ಒಳಗು ಮಾಡಿಕೊಳ್ಳಬಲ್ಲವನು. ಅಂಥವನು ಉತ್ತಮವಾದ ಜ್ಞಾನದಿಂದ ದೊರಕಬಲ್ಲಂಥವನು. ಯಮ ನಿಯಮಾದಿ ಶ್ರವಣ ಮನನ ನಿಧಿಧ್ಯಾಸನಾದಿ ಸಾಧನೆಗಳ ಮೂಲಕ ದೊರಕಬಲ್ಲಂಥ ಪರಮಾತ್ಮನನ್ನ ತಿಳಿದುಕೊಂಡಾಗ ಸರ್ವಪಾಶೈಹಿ ಮುಚ್ಯತೆ, ಎಲ್ಲಾ ಬಂಧನಗಳಿಂದ ಬಿಡುಗಡೆ ಉಂಟಾಗುತ್ತೆ. ಆ ಬಂಧನಗಳಲ್ಲಿ ಪ್ರಧಾನವಾಗಿ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಈ ಎಲ್ಲ ಬಂಧನಗಳು ಕೂಡ ಕಳಚಿ ಹೋಗುತ್ತೆ ಅನ್ನುವುದನ್ನ ನಾವು ನೋಡ್ಕೊಂಡಿದ್ವಿ. ಈಗ ಆ ಪರಮಾತ್ಮನ ಒಂದು ಧಾಮ ಇದೆಯಲ್ಲ, ಪರಮಾತ್ಮನ ನೆಲೆ, ಅಥವಾ ಯಾವ ಪರಮಾತ್ಮನನ್ನ ನಾವು ನಿತ್ಯವಾದ ವಸ್ತುಗಳಿಗೆ ನಿತ್ಯತ್ವವನ್ನು ಕೊಡುವವನು, ಚೈತನ್ಯ ವಸ್ತುಗಳಿಗೆ ಚೈತನ್ಯವನ್ನ ಕೊಡುವವನು, ಸಕಲ ಜೀವಿಗಳ ಕಾಮನೆಯನ್ನ ನೆರವೇರಿಸುವವನು, ಹೀಗ್ ನೋಡ್ತಾ ಇದೀವೋ, ಅವನು ಇರೋ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಸೂರ್ಯ ನ ಭಾತಿ, ಸೂರ್ಯನು ಬೆಳಗೋದಿಲ್ಲ. ಅಂದ್ರೆ ಸೂರ್ಯನ ಬೆಳಕು ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಮತ್ತೆ ನ ಚಂದ್ರ ತಾರಕಂ, ಚಂದ್ರನಾಗಲಿ ನಕ್ಷತ್ರವಾಗಲಿ ಅಲ್ಲಿ ಪ್ರವೇಶ ಮಾಡೋದಿಲ್ಲ, ಅಥವಾ ಅಲ್ಲಿ ಚಂದ್ರನ ಬೆಳಕಾಗಲಿ ನಕ್ಷತ್ರಗಳ ಬೆಳಕಾಗಲಿ ಅಲ್ಲಿ ಇರೋದಿಲ್ಲ. ಇನ್ನು ವಿದ್ಯುತಃ ಇಮಾ ವಿದ್ಯುತಃ, ಈ ವಿದ್ಯುತ್ತುಗಳು, ವಿದ್ಯುತ್ ಅಂದಾಗ ಯಾವುದು ಹೊಳೆಯುವಂತ ಅಂತ ಮಿಂಚಿ ಮರೆಯಾಗುವಂತ ಬೆಳಕುಗಳು, ಅವುಗಳು ಕೂಡ ಅಲ್ಲಿ ಇರುವುದಿಲ್ಲ ಅಂತ ಒಂದರ್ಥ. ಇನ್ನೊಂದು ವಿದ್ಯುತ್ ಅಂದಾಗ ಛಾಂದೋಗ್ಯ ಉಪನಿಷತ್ತು ಚಂದ್ರ ಮತ್ತು ಸೂರ್ಯ ಗತಿಯನ್ನ ಬಿಟ್ಟು ಮತ್ತೊಂದು ಗತಿಯನ್ನ ಹೇಳುತ್ತೆ, ಅದು ವಿದ್ಯುತ್ ಗತಿ ಅಂತ. ಅಂದ್ರೆ ಸೂರ್ಯನ ಗತಿಯಲ್ಲಿ ಸಾಗಿದ ನಂತರ ಆ ಸೂರ್ಯನ ನೆಲೆಯನ್ನ ಮೀರಿದ ನೆಲೆಯನ್ನ ವಿದ್ಯುಲ್ಲೋಕ ಅಂತ ಕರೆಯುತ್ತೆ. ಹಾಗೆ ಒಟ್ಟಿನಲ್ಲಿ ಆ ವಿದ್ಯುಲ್ಲೋಕನೂ ಪರಮಾಂಡ ಇನ್ನು ಮುಂದಕ್ಕೆ ಸಾಗಬೇಕು. ಆದ್ರಿಂದ ನೇಮ ವಿದ್ಯುತಃ. ಆಮೇಲೆ ಇಷ್ಟೆಲ್ಲ ಇರುವಾಗ ಅಯಂ ಅಗ್ನಿ ಕುತಃ, ಈ ಅಗ್ನಿ ಎಲ್ಲಿಂದ ಬೆಳಗಕ್ಕಾಗುತ್ತೆ? ಅಗ್ನಿಯ ಬೆಳಗುವಿಕೆಯೂ ಕೂಡ ಅಲ್ಲಿ ಇರಲ್ಲ. ಹೀಗೆ ಎಲ್ಲರೂ ಕೂಡ, ಯಾರು ಚಂದ್ರ, ಸೂರ್ಯ, ನಕ್ಷತ್ರ, ತಾರಕೆಗಳು, ವಿದ್ಯುತ್ತು, ಅಗ್ನಿ, ಎಲ್ಲರೂ ಕೂಡ ಇವನದೇ ಒಂದು ತೇಜ, ಇವನದೇ ಬೆಳಕು, ಅದರಿಂದ ಬೆಳಗ್ತಾ ಇದ್ದಾರೆ. ತಮೇವ ಭಾಂತಂ ಅನುಭಾತಿ ಸರ್ವಂ, ಎಲ್ಲರೂ, ಇವರೆಲ್ಲರೂ ಸರ್ವಂ, ಇವರೆಲ್ಲರೂ ಕೂಡ ಭಾಂತಂ ತಮೇವ, ಬೆಳಗುತ್ತಾ ಇರುವಂತ ಅವನನ್ನು ಅನುಸರಿಸಿ, ಅಂದ್ರೆ ಅವನ ಬೆಳಕನ್ನು ಅದನ್ನ ಆಶ್ರಯಿಸಿಕೊಂಡು, ಅದನ್ನ ಹಿಂಬಾಲಿಸಿಕೊಂಡು ಬೆಳಗುತ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನಾಯ್ತು? ಇದಂ ಸರ್ವಂ, ಎಲ್ಲವೂ ಕೂಡ, ಇದಂ ಸರ್ವಂ, ಈ ಎಲ್ಲವೂ ತಸ್ಯ ಭಾಸ, ಅವನದೇ ಜ್ಯೋತಿ, ಅವನದೇ ಕಾಂತಿ, ಅವನದೇ ಚೈತನ್ಯ, ಅವನದೇ ಕಾಮನೆ, ಈ ಎಲ್ಲವುಗಳಿಂದ ಅದು ಬೆಳಗುತ್ತಾ ಇದೆ. ವಿಭಾತಿ ತಸ್ಯ ಭಾಸ, ಅವನದೇ ಎಲ್ಲ. ಆದ್ರಿಂದಲೇ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಭಗವತೋ ಬಲೇನ, ಭಗವತೋ ವೀರ್ಯೇಣ, ಭಗವತ ತೇಜಸ, ಭಗವತ ಶಕ್ತಿಯ, ಹಾಗೆ ಎಲ್ಲ ಭಗವತಃ ಕೈಂಕರ್ಯಂ ನಾಮ ಭಗವತ್ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಆ ರೀತಿ ಎಲ್ಲವೂ ಭಗವಂತನದು. ಆ ಭಗವಂತನಿಂದ ಎಲ್ಲವೂ ಕೂಡ ಬೆಳಗುತ್ತಾ ಇದೆ, ಚೈತನ್ಯಮಯವಾಗಿದೆ, ಕ್ರಿಯಾತ್ಮಕವಾಗಿದೆ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ತಮೇವ ಭಾಂತಂ ಅನುಭಾತಿ ಸರ್ವಂ, ಸರ್ವಂ ಭಾಂತಂ, ಬೆಳಗುತ್ತಿರುವಂತ ಅವನನ್ನು, ತಂ ಏವ ಅವನನ್ನೇ, ಸರ್ವಂ ಅನುಭಾತಿ ಎಲ್ಲವೂ ಅನುಸರಿಸಿ ಇರುತ್ತದೆ. ಹೇಗೆ ಈ ಸೂರ್ಯನ ಒಂದು ಇದನ್ನ ಅನುಸರಿಸಿ ಎಲ್ಲಾ ಗ್ರಹಗಳ ತಿರುಗುವಿಕೆಯೂ ಇದೆಯೋ, ಆ ರೀತಿಯಲ್ಲಿ ಆ ಪರಮಾತ್ಮನನ್ನ ಇನ್ನೂ ಕೂಡ ನಾವು ಗಮನಿಸಿದಂತೆ ಬ್ರಹ್ಮಚಕ್ರಕ್ಕೆ ನಾಭಿ ಕೇಂದ್ರ, ಅದನ್ನನುಸರಿಸಿ ಇದರ ಚಲನವಲನ, ಹಾಗೆ ಎಲ್ಲವೂ ಕೂಡ ಅವನನ್ನು ಅನುಸರಿಸಿಕೊಂಡೇ ಇದೆ. ಇನ್ನು ತಸ್ಯ ಭಾಸ ಸರ್ವಮಿದಂ ವಿಭಾತಿ, ಇದಂ ಸರ್ವಂ, ಈ ಎಲ್ಲವೂ ಕೂಡ ಅವನದೇ ಒಂದು ಚೈತನ್ಯ, ಅವನದೇ ಬೆಳಕು, ಅವನದೇ ಕಾಂತಿ, ಅವನದೇ ಬಲ ಅನ್ನುವುದನ್ನ ಹೇಳ್ತಾ ಇದೆ ಈ ಮಂತ್ರ.
ಆದ್ರಿಂದ ಈಗ ಪರಮಾತ್ಮನನ್ನ ನಾವು ಯಾವ ರೀತಿ ನೋಡ್ಬೇಕು? ಎಲ್ಲಿ ಬಲವನ್ನ ನೋಡ್ತೇವೆ ಅದು ಪರಮಾತ್ಮನದು, ಎಲ್ಲಿ ಬೆಳಕನ್ನ ನೋಡ್ತೇವೆ ಅದು ಪರಮಾತ್ಮನದು, ಎಲ್ಲಿ ಚೈತನ್ಯವನ್ನ ನೋಡ್ತೇವೆ ಅದು ಪರಮಾತ್ಮನದು, ಎಲ್ಲಿ ಶ್ರವಣ ಮನನಾದಿಗಳನ್ನ ನೋಡ್ತೇವೆ ಅದು ಪರಮಾತ್ಮನದು. ಹೀಗೆ ಆ ಪರಮಾತ್ಮನನ್ನ ಇವುಗಳ ಮೂಲಕ ಹಿಡ್ಕೊಂಡು ಒಳಗೆ ಸಾಗುತ್ತಾ ಹೋಗಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳುವಾಗ ಈಗ ಕಬ್ಬಿಣದ ಕಾದ ಕಬ್ಬಿಣ ಇದೆ, ಕಾದ ಕಬ್ಬಿಣದಲ್ಲಿ ಕೆಂಪು ಬೆಂಕಿ ಇದೆ, ಹಾಗೆ ಇಜ್ಜಲು, ಅದರಲ್ಲಿ ಕೂಡ ಇಜ್ಜಲು ಚೆನ್ನಾಗಿ ಅಗ್ನಿ ಹೊತ್ತಾಗ ಕೆಂಪು ಪ್ರಜ್ವಲಿಸ್ತಾ ಇದೆ. ಹಾಗಿರುವಂತ ಕೆಂಪಾದ ಇಜ್ಜಲು, ಕೆಂಪಾಗಿ ಕಾದಿರುವ ಕಬ್ಬಿಣ, ಅನ್ನ, ಬಿಸಿ ಬಿಸಿಯಾದ ಅನ್ನ, ಕುದಿಯುತ್ತಿರುವ ಸಾರು, ಹಾಗೆ ನೀರಿನಲ್ಲಿರುವ ಬಿಸಿ, ಈ ಎಲ್ಲವೂ ಕೂಡ ಯಾರಿಗೆ ಸೇರಿದ್ದು? ಅಗ್ನಿಗೆ ಸೇರಿದ್ದು. ನೋಡೋದಕ್ಕೆ ಬೇರೆ ಬೇರೆ ರೂಪ, ಬೇರೆ ಬೇರೆ ರೀತಿ, ಆದ್ರೆ ಎಲ್ಲವೂ ಅಗ್ನಿಗೆ ಸೇರಿದ್ದು ಹೇಗೋ ಹಾಗೆ ಈ ಎಲ್ಲವೂ ಕೂಡ ಅವನಿಗೆ ಸೇರಿದ್ದು. ಆದ್ರಿಂದ ಬಿಸಿ ಅನ್ನುವುದು ಬಂದ ತಕ್ಷಣ ನಮಗೆ ಅಗ್ನಿ ಹೇಗೆ ನೆನಪಾಗ್ತಾನೆ, ಹಾಗೆ ಸೂರ್ಯನನ್ನ ಕಂಡ ತಕ್ಷಣ, ಚಂದ್ರನನ್ನ ಕಂಡ ತಕ್ಷಣ ಆ ಪರಮಾತ್ಮನ ಸ್ವರೂಪವನ್ನ ನಾವು ಭಾವಿಸಿಕೊಳ್ಳಬೇಕು. ಅದರ ಮೂಲಕ ಅವನನ್ನ ಸೇರುವ ಪ್ರಯತ್ನವನ್ನ ಮಾಡಬೇಕು. ಇದನ್ನ ಹೇಳುವಾಗ ಇದು ಮುಂಡಕ ಉಪನಿಷತ್ತಿನಲ್ಲಿ ಇದೇ ಮಂತ್ರನೇ ಬಂದಿದೆ. ಕಠ ಉಪನಿಷತ್ತಿನಲ್ಲೂ ಕೂಡ ಸೇಮ್ ಅಕ್ಷರ ಕೂಡ ವ್ಯತ್ಯಾಸ ಇಲ್ಲ, ಇದೇ ಮಂತ್ರ ಪುನರಾವೃತ್ತ ಆಗಿದೆ. ಈಗ ಇಲ್ಲಿ ಸೂರ್ಯ ಅಂದಾಗ, ಸೂರ್ಯ ಅನ್ನುವುದು ನಮ್ಮ ಶರೀರದಲ್ಲಿ ಕಣ್ಣು. ಕಣ್ಣು ಏನನ್ನ ಗ್ರಹಿಸುತ್ತೆ? ರೂಪಗಳನ್ನ ಗ್ರಹಿಸುತ್ತೆ. ಆದ್ರಿಂದ ಕಣ್ಣು ಗ್ರಹಿಸುವ ರೂಪಗಳ ರೂಪದಲ್ಲಿ ಪರಮಾತ್ಮ ಇಲ್ಲ. ಅಂದ್ರೆ ಪರಮಾತ್ಮ ಚಕ್ಷುರಿಂದ್ರಿಯ ಗ್ರಾಹ್ಯನಲ್ಲ. ಆ ರೀತಿಯಲ್ಲಿ ಸೂರ್ಯ ಅಂದಾಗ, ಸೂರ್ಯ ಎನ್ನುವುದು ಚಕ್ಷುಸ್ಸು, ಚಕ್ಷುಸ್ಸು ಗ್ರಹಿಸುವುದು ರೂಪ. ವಿಶ್ವ ಎಲ್ಲ ಏನಾಗಿದೆ? ರೂಪಾತ್ಮಕವಾಗಿದೆ. ಅದನ್ನ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೇವೆ. ರೂಪಾತ್ಮಕವಾಗಿದೆ, ರೂಪಕ್ಕೆ ನಾಮ ಇದೆ. ಆ ರೂಪನಾಮಗಳ ಹಿಂದೆ ಮನಸ್ಸಿದೆ, ಮನಸ್ಸಿನ ಹಿಂದೆ ಸಂಕಲ್ಪ ಇದೆ. ಅದನ್ನೆಲ್ಲ ನಾವು ನೋಡಿದ್ವಲ್ಲ. ಅದರಂತೆ ಈ ರೂಪಾತ್ಮಕವಾಗಿ ಏನಿದೆ ಅದು ಎಲ್ಲ ರೂಪವನ್ನ ತಳೆದಿರೋದು ಯಾರಿಂದ? ಪರಮಾತ್ಮನ ಬಲದಿಂದ. ಅದನ್ನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಗೆ ಅದು ಈ ಪಂಚಾಗ್ನಿ ವಿದ್ಯಾ ಅಂತ ಹೇಳ್ತಾರೆ, ಅಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಶಶಾಂಕ ಅಂತ ನೋಡಿದ್ವಿ. ಚಂದ್ರ, ಚಂದ್ರ ಯಾರು? ಮನಸ್ಸು. ಚಂದ್ರಮ ಮನಸ್ಸೋ ಜಾತಃ. ಆದ್ರಿಂದ ಚಂದ್ರ ಅಂದ್ರೆ ಮನಸ್ಸು. ಹಾಗೇನಾಯ್ತು? ಮನಸ್ಸಿ ಅಂದ್ರೆ ಏನಾಯ್ತು? ಸೂರ್ಯ ಅಂದಾಗ ಕಣ್ಣು ಮೊದಲಾದ ಬಹಿರಿಂದ್ರಿಯಗಳಿಂದ ಇವನು ಗ್ರಾಹ್ಯನಲ್ಲ. ಕಣ್ಣು ಮೊದಲಾದ ಬಹಿರಿಂದ್ರಿಯಗಳು ಅಂದ್ರೆ ಕಣ್ಣು ನೋಡುವ, ಕಿವಿ ಕೇಳುವ, ಮೂಗು ಆಘ್ರಾಣಿಸುವ, ಬಾಯಿ ನಾಲಿಗೆ ಆಸ್ವಾದಿಸುವ ಎಲ್ಲವೂ ಆ ರುಚಿಗೆ ಕಾರಣ ಪರಮಾತ್ಮ, ಶಬ್ದಕ್ಕೆ ಕಾರಣ ಪರಮಾತ್ಮ, ರೂಪಕ್ಕೆ ಕಾರಣ ಪರಮಾತ್ಮ ಅನ್ನುವುದಾಗಿ ನಾವು ನೋಡಬೇಕು. ಆದರೆ ಅದೇ ಪರಮಾತ್ಮ ಅಲ್ಲ, ಅದರ ಹಿಂದಕ್ಕೆ ನಾವು ಸಾಗಬೇಕು. ಆದ್ರಿಂದಲೇ ಯಾವುದನ್ನ ಕಣ್ಣು ಗ್ರಹಿಸುತ್ತೋ ಅಷ್ಟೇ ಪರಮಾತ್ಮನ ಸ್ವರೂಪ ಅಲ್ಲ. ಅದಕ್ಕೆ ಆ ರೂಪಕ್ಕೆ ಕಾರಣನಾದವನ ಬಳಿಗೆ ಅದನ್ನ ಹಿಡ್ಕೊಂಡು ನಾವು ಸಾಗಬೇಕು. ಆ ರೂಪಕ್ಕೆ ಅತೀತವಾದದ್ದು ಪರಮಾತ್ಮ ಅನ್ನುವುದು ಒಂದಾದ್ರೆ, ಚಂದ್ರ ಅಂತ ತಗೊಂಡಾಗ ಚಂದ್ರ ಎಂಬುದು ಮನಸ್ತತ್ವವನ್ನ ಹೇಳುವಾಗ ಮನಸ್ಸು ಮನೋಗ್ರಾಹ್ಯವೂ ಅಲ್ಲ, ಬಹಿರಿಂದ್ರಿಯ ಗ್ರಾಹ್ಯ ಅಲ್ಲ, ಮನೋಗ್ರಾಹ್ಯವೂ ಅಲ್ಲ. ಆದ್ರಿಂದಲೇ ಕೇನ ಉಪನಿಷತ್ತು ಹೇಳುವಾಗ ಎನ್ ಮನಸ ನ ಮನುತೆ, ಮತ್ತೆ ಎನ್ ಮನಸ ನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮ ತದ್ವಿಧಿ ನೇದಂ ಯದಿದಂ ಉಪಾಸತೆ. ಯಾವುದನ್ನ ನೀನು ಈಗ ನಾವ್ ಹೇಳಿದ್ವಲ್ಲ, ಈ ರೂಪವನ್ನ ಕಣ್ಣಿನಿಂದ ಗ್ರಹೀತವಾದದ್ದನ್ನ, ಒಂದು ರಾಮ ರೂಪವನ್ನ, ಕೃಷ್ಣ ರೂಪವನ್ನ, ಶ್ರೀನಿವಾಸನ ರೂಪವನ್ನ, ಶಿವನ ಯಾವುದನ್ನ ನಾವು ಹಿಡ್ಕೊಂಡಿದ್ದೇವೆ ಅಷ್ಟೇ ಬ್ರಹ್ಮ ಅಲ್ಲ. ಅದನ್ನ ಮುಂದಕ್ಕೆ ಯಾವುದನ್ನ ಎನ್ ಮನಸಾನ ಮನುತೆ, ಮನಸ್ಸು ಯಾವುದನ್ನ ಮನನ ಮಾಡಲಾರದು. ಮನನ ಅಂದಾಗ ಆಚಾರ್ಯರು ಹೇಳುತ್ತಾರೆ,
ಮನಸ್ಸು ಮಾಡುವ ಕೆಲಸ ಏನೇನು? ಕಾಮಹ ಅಂದ್ರೆ ಬಯಕೆ, ಸಂಕಲ್ಪ ಇದನ್ನ ನಾನು ಹೊಂದ್ತೀನಿ, ಹಾಗೆ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದೆಲ್ಲ ಸಂಕಲ್ಪ. ಹಾಗೆ ವಿಚಿಕಿತ್ಸಾ ಇದನ್ನ ಯಾವ ರೀತಿ ಮಾಡ್ಬೇಕು, ಯೋಜನೆಗಳನ್ನ ಮಾಡುದು. ಹಾಗೆ ಶ್ರದ್ಧಾ, ಅಶ್ರದ್ಧಾ, ಮತ್ತೆ ಧೃತಿ, ಅಧೃತಿ, ಹ್ರೀಹಿ, ಧೀಹಿ, ಮತ್ತೆ ಇದೆಲ್ಲವೂ ಕೂಡ, ಇವೆಲ್ಲವೂ ಯಾರ ಕೆಲಸ? ಮನಸ್ಸಿನ ಕೆಲಸ. ಆದ್ರಿಂದ ಈ ಮನಸ್ಸಿನ ಈ ಕೆಲಸಗಳಿಂದ ನಾವು ಅದನ್ನ ಪಡೆಯೋಕ್ಕಾಗಲ್ಲ. ಆದ್ರಿಂದ ಮನಸ್ಸು ಅಂತಸ್ಥೇನಗಿ ಚೈತನ್ಯ, ಮನಸ್ಸು ಕೂಡ ಮನಸ್ಸಿಗೂ ಹಿಂದೆ ಇರುವ ಚೈತನ್ಯ ಜ್ಯೋತಿಷ, ಚೈತನ್ಯ ಎಂಬ ಬೆಳಕಿನಿಂದ ಅವಭಾಸಿತಸ್ಯ, ಬೆಳಕನ್ನ ಪಡ್ಕೊಂಡಾಗ ಮನಸ್ಸು ಈ ಎಲ್ಲ ಕೆಲಸವನ್ನ ಮಾಡುತ್ತೆ. ಬರೀ ಮನಸ್ಸಿಗೆ ಈ ಏನು ಕೆಲಸನೂ ಮಾಡಕ್ಕಾಗಲ್ಲ. ಆದ್ರಿಂದನೇ ಕಾಮ, ಸಂಕಲ್ಪ, ಶ್ರದ್ಧಾ, ಅಶ್ರದ್ಧಾ, ಧೃತಿ, ಅಧೃತಿ, ಹ್ರೀಹಿ, ಧೀಹಿ ಇವೆಲ್ಲವೂ ಕೂಡ ವಿಚಿಕಿತ್ಸಾ ಈ ಎಲ್ಲ ಮನಸ್ಸು ಮಾಡುತ್ತೆ. ಅಂದ್ರೆ ಆ ಮನಸ್ಸು ಮಾಡುವುದು ಯಾರಿಂದ? ಜ್ಯೋತಿಯಿಂದ. ಯಾವ ಜ್ಯೋತಿಯಿಂದ? ಚೈತನ್ಯ ಜ್ಯೋತಿಯಿಂದ. ಆ ಚೈತನ್ಯ ಜ್ಯೋತಿ ಯಾರದು? ಚೇತನಶ್ಚೇತನಾನಾಂ, ಅದು ಪರಮಾತ್ಮನದು ಅನ್ನುವುದನ್ನ ಇಲ್ಲಿ ಮತ್ತೆ ಪುನರಾವೃತ್ತಿ ಮಾಡಿ ನಮಗೆ ಗಟ್ಟಿ ಮಾಡಿ ಹೇಳ್ತಾ ಇದೆ. ಇದು ಪರಮಾತ್ಮನನ್ನ ನಾವು ಯಾವ ರೀತಿಯಲ್ಲಿ ಹೊಂದಬೇಕು ಅನ್ನುವುದಕ್ಕೆ ದೃಢಪಡಿಸ್ತಾ ಇದೆ. ಮತ್ತೆ ವಿದ್ಯುತ್ ಅಂದಾಗ ಲಯಗೊಳ್ಳುವಂತ, ನಿಲಯನಗೊಳ್ಳುವಂತ ಒಂದು ನೆಲೆಗೆ ಬಂದಾಗ ನಾವು ಹೇಳಿದ್ವಲ್ಲ, ಸೂರ್ಯನನ್ನು ದಾಟಿದ ನೆಲೆಯಲ್ಲಿ ಜೀವಿಯಾದವನು ತಾನು ಮಾಡಿದ ಒಂದು ಸಾಧನೆಗಳಿಂದ ಆ ನೆಲೆ ಮುಟ್ಟಿದಾಗ ಆ ನೆಲೆಯನ್ನು ಮೀರಿ ಕರ್ಕೊಂಡು ಹೋಗೋದಕ್ಕೆ ಒಂದು ಅಮಾನವ ಶಕ್ತಿ ಬಂದು ಅವನನ್ನ ಮೇಲಕ್ಕೆ ಕರೆದೊಯ್ಯುತ್ತೆ ಅಂತ ಛಾಂದೋಗ್ಯ ಹೇಳುತ್ತೆ. ಹಾಗೆ ಇನ್ನು ಪಾವಕ, ಪಾವಕ ಅಂದ್ರೆ ಮಾತು, ವಾಕ್. ಅಗ್ನಿರ್ಮೇವಾಚಿಷ್ಠಿತಃ, ಅದರಿಂದ ಅಗ್ನಿ ವಾಕ್ ಎರಡೂ ಒಂದೇ. ಅದನ್ನೇ ಮತ್ತೆ ಕೇನ ಉಪನಿಷತ್ ಏನ್ ಹೇಳುತ್ತೆ? ಯದ್ವಾಚ ಅನಭ್ಯುದಿತಂ, ಮಾತಿನಿಂದ ಯಾವುದನ್ನು ಹೇಳಲು ಸಾಧ್ಯ ಇಲ್ಲವೋ, ಏನ ವಾಕ್ ಅಭ್ಯುದ್ಯತೆ, ಯಾರು ಇದ್ದರೆ ವಾಕು ತಾನೇ ಹೊಮ್ಮುತ್ತೋ, ತಾನು ರೂಪ ತಳೆಯುತ್ತೋ, ತಾನು ಶಬ್ದವಾಗುತ್ತೋ, ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ, ಯಾವುದನ್ನ ನೀನು ಉಪಾಸನೆ ಮಾಡ್ತಾ ಇದೀಯೋ ಇದನ್ನ, ಅಂದ್ರೆ ಈ ಶಬ್ದ ರೂಪಗಳಿಂದ ಏನು ವಿಷ್ಣವೇ ನಮಃ, ಕೃಷ್ಣಾಯ ನಮಃ, ರಾಮಾಯ ನಮಃ, ಆ ತರಹ ಏನು ಉಪಾಸನೆ ಮಾಡ್ತಾ ಇದೆಯೋ ಅಷ್ಟೇ ಅಲ್ಲ, ಅಲ್ಲಿಂದ ಮುಂದಕ್ಕೆ ನೀನು ಸಾಗಬೇಕು. ಆ ರೀತಿಯಲ್ಲಿ ಈಗ ಏನ್ ಹೇಳಿದಂತಾಯ್ತು? ಸೂರ್ಯ ಚಕ್ಷು ಮತ್ತು ಸೂರ್ಯ ಚಕ್ಷು, ಶಶಾಂಕ ಮನ, ವಾಕು ಅಗ್ನಿ, ಈ ಅಂದ್ರೆ ಈ ಯಾವುದೂ ಕೂಡ ಪರಮಾತ್ಮನ ಒಂದು ಚೈತನ್ಯದಿಂದ ಚೈತನ್ಯವನ್ನ ಪಡೆದಾಗ ಮಾತ್ರ ಲೌಕಿಕವಾದ ಎಲ್ಲ ಚಟುವಟಿಕೆಗಳು, ಅಂದ್ರೆ ಬಾಹ್ಯೇಂದ್ರಿಯಗಳ ಚಟುವಟಿಕೆಗಳು, ಹಾಗೆ ಅಂತರಿಂದ್ರಿಯ ಚಟುವಟಿಕೆಗಳು, ಹಾಗೆ ಈ ಕರ್ಮೇಂದ್ರಿಯಗಳ ಚಟುವಟಿಕೆಗಳು ಎಲ್ಲವೂ ಕೂಡ ನಡೆಯೋದಕ್ಕೆ ಯಾರಿಂದ ಸಾಧ್ಯ ಆಗುತ್ತಾ ಇದೆಯೋ ಅವನೇ ಬ್ರಹ್ಮ. ಅವನನ್ನ ನಾವು ಸೇರಬೇಕು, ಅವನನ್ನ ನಾವು ತಿಳಿಬೇಕು. ಆದ್ರಿಂದಲೇ ಇಲ್ಲಿ ಯದ್ವಾಚ ಅಭ್ಯುದಿತಂ ಅನ್ನುವಾಗ ವಾಕ್ ಅನ್ನುವುದು ಯಾವ ರೂಪದಲ್ಲಿ ಅಭ್ಯುದಿತ ಆಗತ್ತೆ? ಅಕಾರ ಎನ್ನುವುದು ಮೊದಲು. ಆದ್ರಿಂದಲೇ ಐತರೇಯ ಆರಣ್ಯಕ ಹೇಳುವಾಗ ಅಕಾರೋ ವೈ ಸರ್ವಾ ವಾಕ್, ಎಲ್ಲ ವಾಕು ಆ ಎನ್ನುವ ಅಕ್ಷರದೊಳಗೆ ಸೇರುತ್ತೆ. ಆದ್ರಿಂದಲೇ ಗೀತಾಚಾರ್ಯ ಅಕ್ಷರಾಣಾಂ ಅಕಾರೋಸ್ಮಿ ಅಂತ ಹೇಳಿದ್ದಾನೆ. ಆದ್ರಿಂದ ಆ ಒಂದೇ ಅಕಾರ, ಅಕಾರೋ ವೈ ಸರ್ವಾ ವಾಕ್, ಅದು ಏನಾಗುತ್ತೆ? ಸಾ ಏಷ ಸೈಷ, ಆ ಅಕಾರ ಎಂಬ ಅಕ್ಷರವು ಸ್ಪರ್ಶ, ಅಂತಸ್ಥ, ಊಷ್ಮ ಮೊದಲಾದಂಥ ಎಲ್ಲ ವರ್ಣಗಳ ರೂಪವನ್ನ, ಸ್ಪರ್ಶ ವರ್ಣ ಅಂದ್ರೆ ಕಾ ಇಂದ ಮ, ಅಂದ್ರೆ ಕಖ ಗ ಘ ಚ ಚ ಜ ಝ ಟ ಠ ಡ ಢ ಣ, ಆ ಎಲ್ಲ ಅಕ್ಷರಗಳು ಕೂಡ ಸ್ಪರ್ಶ ವರ್ಣಗಳು. ಊಷ್ಮ ಅಂದ್ರೆ ಶ ಶ ಸ ಈ ಹ, ಇವೆಲ್ಲ ಊಷ್ಮ. ಅಂತಸ್ಥ ಯಾರ ಲ ವ, ಈ ರೀತಿ ಎಲ್ಲ ಅಕ್ಷರಗಳು ಕೂಡ ಆ ಎಂಬ ಅಕ್ಷರದಿಂದ ವ್ಯಜ್ಯಮಾನವಾಗಿ,
ಅಂದ್ರೆ ಅದರಿಂದನೇ ಇಲ್ಲ, ಅದಕ್ಕೆ ಯದ್ವಾಚ ಅಭ್ಯುದಿತ, ಹಾಗೆ ಅದು ಪ್ರಕಟಗೊಳ್ಳುವುದಕ್ಕೆ ಮೊಟ್ಟ ಮೊದಲು ಬಂದಿದ್ದೇನು ಅ. ಆ ಅ ಎಂಬುದು ಇಷ್ಟೆಲ್ಲ ಆಗಿ ಬಹ್ವೀಹಿ ನಾನಾ ರೂಪಾಹ, ಅನೇಕ ರೂಪಗಳನ್ನ ತಳೆದು ವೇದ ವೇದಾಂಗಾದಿ ಎಲ್ಲ. ಆದ್ರಿಂದಲೇ ನಾರದರಿಗೆ ಸನತ್ ಕುಮಾರರು ಹೇಳುದು, ಅಪ್ಪ ಇದೆಲ್ಲ ಕೇವಲ ವಿಶ್ವದಲ್ಲಿ ಕಾಣ್ತಾ ಇರುವಂತ ನಾಮರೂಪದ ನೆಲೆ ಅಷ್ಟೇ, ನೀನು ಕಲಿತಿರುವ ಎಷ್ಟೇ ವಿದ್ಯೆ ಕಲಿತರು ಅಷ್ಟೇ. ಅಲ್ಲಿಂದ ಒಳಗೆ ಸಾಗಬೇಕಾದ್ರೆ ಯದ್ವಾಚ ಅನಭ್ಯುದಿತಂ ಏನ ವಾಕ್ ಅಭ್ಯುದ್ಯತೆ, ಅವನು ಬ್ರಹ್ಮ, ಅದನ್ನ ನಾವು ತಿಳಿಬೇಕು ಅಂತ ಹೇಳ್ತಾ ನಮಗೆ ಮನಸ್ಸು ವಾಕುಗಳಿಂದ, ಆದ್ರಿಂದಲೇ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವಂತೆ ಇರುವಂತ ವಸ್ತು ಯಾವುದೋ. ಇಷ್ಟ ಹೇಳಿದ್ರಿಂದ ಏನಾಯ್ತು, ಆ ವಸ್ತುವನ್ನ ಶಬ್ದ ಮುಟ್ಟಲ್ಲ, ಆ ವಸ್ತುವನ್ನ ಮನಸ್ಸು ಮುಟ್ಟಲ್ಲ, ಆ ವಸ್ತುವನ್ನ ಇದು ಕರ್ಮೇಂದ್ರಿಯಗಳು ಮುಟ್ಟಲ್ಲ, ಆ ವಸ್ತುವನ್ನ ಜ್ಞಾನೇಂದ್ರಿಯ ಮುಟ್ಟಲ್ಲ. ಹಾಗಂದ್ರೆ ಏನರ್ಥ, ಯಾವ ಅವಯವ ಇಲ್ಲ ಅಂತ, ನಿರವಯವ ನಿಷ್ಪ್ರಪಂಚ, ಅದನ್ನೇ ಸರ್ವ ವಿಶೇಷ ರಹಿತ, ಅವನಿಗೆ ಏನೂ ಇಲ್ಲ ಅಂಥ ನೆಲೆಯನ್ನ ಮುಟ್ಟಬೇಕು. ಅದನ್ನೇ ನಾವು ತೈತ್ತರೀಯ ಉಪನಿಷತ್ತಿನಲ್ಲಿ ಕೂಡ, ಅಂದ್ರೆ ನೋಡಿ ಒಂದೇ ವಿಷಯ ಆದ್ರೂ ಎಲ್ಲರೂ ಹೇಳ್ತಿರೋದು ಒಂದೇ, ಆದ್ರಿಂದ ನಾವು ಒಂದನ್ನ ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂತೆ ಆಗುತ್ತೆ. ಅದಕ್ಕೆ ಮುಂಡಕ ಉಪನಿಷತ್ತು ಶುರು ಮಾಡದೆ ಆ ವಾಕ್ಯದಿಂದ, ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂತ ಆಗುತ್ತಲ್ಲ, ಅದೇನದು ಅಂತ. ಹಾಗೆ ಇಲ್ಲಿ ತೈತ್ತರೀಯ ಉಪನಿಷತ್ತು ಏನ್ ಹೇಳ್ತಿದೆ, ಯದಾ ಯದಾ ಹಿ ಏವ ಏಷ ಯದಾ ಹ್ಯೈವೇಷ ಏತಸ್ಮಿನ್, ಯಾವ್ದದು ಅದೃಶ್ಯೇ, ಅಂದ್ರೆ ಇಂದ್ರಿಯಗಳಿಂದ ಕಣ್ಣಿನಿಂದ ಗ್ರಾಹ್ಯನಾಗೋದಿಲ್ವೋ, ಅದೃಶ್ಯೇ. ಹಾಗೆ ಅನಾತ್ಮ್ಯೆ, ಆತ್ಮ ಅಲ್ಲದ್ದು, ಅನಾತ್ಮ್ಯೆ. ಅನಿರುಕ್ತೆ, ನಿರುಕ್ತ ಅಂದ್ರೆ ಹೀಗೆ ಇದು ಕೈ, ಇದು ಕಣ್ಣು, ಇದು ಕಾಲು, ಇದನ್ನ ಕೈ ಅಂತ ಯಾಕೆ ಕರೀತಾರೆ, ಇದನ್ನ ಕಣ್ಣಂತ ಯಾಕೆ ಕರೀತಾರೆ, ಹಾಗೆ ನಾವು ಶಬ್ದಗಳನ್ನ ಬಿಡಿಸಿ ಬಿಡಿಸಿ ಅವುಗಳಿಗೆ ವಿವರಣೆ ಹೇಳ್ತೇವಲ್ಲ ಅದು. ಹಾಗೆ ಅನಿರುಕ್ತೆ, ಅನಿಲಯನೆ, ನಿಲಯನ ಅಂದ್ರೆ ಒಂದರೊಳಗೆ ಒಂದರೊಳಗೆ ಒಂದು ಲಯ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳುವಾಗ ಉದಾಹರಣೆಗಳು ಕೊಡೋದೇ ಆ ಥರ. ಏನಂದ್ರೆ ಒಂದು ಸಣ್ಣ ಪಿನ್ನು, ಒಂದು ಸಣ್ಣ ಪಿನ್ನು ಹೇಳಿದೀನಿ, ಮತ್ತೆ ನೆನಪಿಸ್ಕೊಳ್ಳೋದಷ್ಟೇ, ಯಾಕೆಂದ್ರೆ ಇದು ನಮ್ಮ ಮನಸ್ಸಲ್ಲಿ ದೃಢ ಆಗಕ್ಕೆ. ಒಂದು ಸಣ್ಣ ಪಿನ್ನು, ಒಂದು ಸಣ್ಣ ಒಂದು ದಪ್ಪ ಇದು ದಬ್ಬಳ, ಒಂದು ಚಮಚ, ಒಂದು ಲೋಟ, ಒಂದು ತಟ್ಟೆ, ಹಾಗೆ ಅನೇಕ ಪದಾರ್ಥಗಳು ಒಟ್ಟಿಗೆ ಬೀಳುತ್ತೆ. ಅದೇ ಸಮಕಾಲದಲ್ಲಿ ನಗಾರಿ ಬಾರಿಸುತ್ತೆ. ಆಗೇನಾಗುತ್ತೆ, ಈ ಎಲ್ಲ ಶಬ್ದ ನಗಾರಿ ಶಬ್ದದೊಳಗೆ ಲಯ ಆಗ್ಬಿಡುತ್ತೆ. ನಮ್ಗೆ ಬೇರೆ ಬೇರೆ ಕೇಳಲ್ಲ, ಏನು ಸೂಜಿ ಶಬ್ದ, ದಬ್ಬಳದ ಶಬ್ದ, ಲೋಟದ ಶಬ್ದ ಬೇರೆ ಕೇಳಲ್ಲ, ಎಲ್ಲ ನಗಾರಿ ಶಬ್ದದಲ್ಲಿ ಲಯ ಆಗಿಬಿಡುತ್ತೆ. ಹಾಗೆ ಅವರು ಎಲ್ಲವೂ ಒಂದರೊಳಗೆ ಲಯ ಆಗತ್ತೆ, ಅದನ್ನೇ ನಿಲಯನೆ ಅಂತ. ಅನಿಲಯನೆ, ಇದು ಎಲ್ಲ ಒಂದರೊಳಗೆ ಲಯ ಆಗುತ್ತೆ, ಅವನಿಗೆ ನಿಲಯನ ಯಾರು, ಯಾರು ಇಲ್ಲ. ಹಾಗೆ ಅವರೇ ಯಾಜ್ಞವಲ್ಕ್ಯರೇ ದೊಡ್ಡ ಕೊಳಗ, ದೊಡ್ಡ ಕೊಳಗದೊಳಗೆ 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 ಕೊಡ್ತಾ ಬರ್ತಾ ಬರ್ತಾ ಕೊನೆಗೆ ಒಂದು ಬಕೆಟ್ ಒಳಗಡೆ ಒಂದು ಪಾತ್ರೆ, ಪಾತ್ರೆ ಒಳಗಡೆ ಒಂದು ಸೇರು ಒಳಗಡೆ ಅಚ್ಚೇರು, ಹಾಗೆ ಕೊನೆ ಸೊಲಿಗೆ ಅದಕ್ಕೂ ಕಡಿಮೆ, ಹಾಗೆ ಎಲ್ಲ ಒಂದರೊಳಗೆ ಸೇರುತ್ತೆ ದೊಡ್ಡದರ ಒಳಗೆ. ಅದನ್ನೇ ಯಾವ್ದ್ರಲ್ಲಿ ಸೇರಿಸೋದು, ಅದಕ್ಕೆ ಇಲ್ಲ. ಆ ರೀತಿಯಲ್ಲಿ ಯಾವುದಿದೆಯೋ ಅನಿಲಯನ, ಯಾವುದು ಎಲ್ಲವನ್ನ ಒಳಗೊಳ್ಳುತ್ತೆ ಅದನ್ನ ಒಳಗೊಳ್ಳುವಂಥದ್ದು ಯಾವುದು ಇಲ್ಲವೋ. ಇದು ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಬೃಹದಾರಣ್ಯಕದಲ್ಲಿ ಹೇಳುವಂತ ಮಾತು. ಅನಿಲಯನಕ್ಕೆ ನಾ ಹೇಳಿದ್ದಷ್ಟೇ, ನಾನು ಈಗ ಹೇಳ್ತಿರೋ ಮಾತು ತೈತ್ತರೀಯದ್ದೇ, ಕನ್ಫ್ಯೂಷನ್ ಅಲ್ಲ. ಅನಿಲಯನ ಅನ್ನೋದು ಅರ್ಥ ಮಾಡಿಸಕ್ಕೋಸ್ಕರ ಈ ಎರಡು ಉದಾಹರಣೆ ಕೊಟ್ಟೆ, ಶಬ್ದಗಳು ಮತ್ತು ಪಾತ್ರೆಗಳ ಉದಾಹರಣೆಯನ್ನ. ಹಾಗೆ ಯಾವುದಿದೆಯೋ ಅದೇ ಅಭಯಂ. ಅಭಯ ಅಂದ್ರೆ ಏನು, ಭಯ ಯಾವುದರಿಂದ, ಭಯ ಹೇತು ಅವಿದ್ಯ. ಆ ಅವಿದ್ಯ ಅನ್ನುವುದನ್ನ ಅವಿದ್ಯಾಕೃತಸ್ಯ ಅದರ್ಶನ,
ಅವಿದ್ಯೆಯಿಂದ ಉಂಟಾದ ಮೋಹಮಾಯೆಗಳ ಅದರ್ಶನ ಏನಿದೆ ಅದೇ ಅಭಯ ಅಂತಾರೆ. ಅಭಯ ಅಂದ್ರೇನು? ಅವಿದ್ಯಾಕೃತಸ್ಯ ಅದರ್ಶನಂ. ಅವಿದ್ಯೆ ಮಾಡಿದಂತ ಮೋಹಮಾಯೆಗಳ ಅದ್ಯಾವ್ದದು? ಇದೇ ರೂಪ, ಇದೇ ವಾಕು, ಇದೇ ಮನಸ್ಸು, ಇದೇ ತಾನೇ ಎಲ್ಲ. ಅದೆಲ್ಲ ಯಾರು ಮಾಡಿದ್ದು? ಅವಿದ್ಯೆ ಮಾಡಿದ್ದು. ಆದ್ರಿಂದಲೇ ಈ ಮಂತ್ರ ಅದೇ ಅರ್ಥವನ್ನೇ ಹೇಳ್ತಾ ಇದೆ. ಆದ್ರಿಂದಲೇ ತೈತರಿಯ ಹೇಳುವಾಗ ಯದಾತ್ಯೈ ವೈಷ ಏತಸ್ಮಿನ್ ಅದೃಶ್ಯೆ ಅನಾತ್ಮ್ಯೆ ಅನಿರುಕ್ತೆ ಅನಿಲಯನೆ ಅದು ಅಭಯಂ ಪ್ರತಿಷ್ಠಾಂ ವಿಂದತೆ ಅಥ ಸೋ ಅಭಯಂಗತೋ ಭವತಿ. ಅಭಯ ಯಾವುದು? ಅದೇ ಬ್ರಹ್ಮ. ಯಾಕೆ ಅದು ಬ್ರಹ್ಮ ಅಂದ್ರೆ ಎಲ್ಲವೂ ಅದರೊಳಗೆ ಸೇರುತ್ತೆ. ಯಾವ ಅವಿದ್ಯೆಯಿಂದ ನಮಗೆ ಭಯ ಉಂಟಾಗಿದೆಯೋ ಆ ಭಯವನ್ನ ದೂರ ಮಾಡುತ್ತೆ. ಅವಿದ್ಯೆ ಯಾವುದದು? ಅದೇ ಕತ್ತಲೆ. ಕತ್ತಲೆ ಅದ್ ಬೆಳಕು ಬಂದ ತಕ್ಷಣ ಏನಾಗುತ್ತೆ? ಕತ್ತಲೆ ಇತ್ತು, ಬೆಳಕು ಬಂದ ತಕ್ಷಣ ಕಾಣದೇ ಇರೋ ಎಲ್ಲ ವಸ್ತು ಕಾಣುತ್ತೆ. ಅಂದ್ರೆ ಈಗ ರೂಮ್ ಒಳಗಡೆ ಇರುವಂತಹ ಎಲ್ಲಾ ವಸ್ತು ಕಾಣುತ್ತೆ, ನಾನೂ ಕಾಣುತ್ತೇನೆ. ನನ್ನ ಕಣ್ಣು, ನನ್ನ ಕೈ, ನನ್ನ ಮೂಗನ್ನ ನಾನು ನೋಡ್ಕೊಂಡ್ರೆ ಅದೂ ಕಾಣುತ್ತೆ. ಆದರೆ ಒಳಗಡೆ ಇರುವಂತ ಈಗ ಎಕ್ಸ್ರೇಗಳಿಂದ ಅದು ಬೆಳಕೆ, ಅದರಿಂದ ಒಳಗಡೆ ಇರೋದು ಸ್ಕ್ಯಾನಿಂಗು ಅದು ಬೆಳಕೆ. ಒಟ್ಟಿನಲ್ಲಿ ಒಳಗೆ ಇರುವುದ ಎಲ್ಲವನ್ನೂ ಬೆಳಕು ತೋರಿಸುತ್ತೆ. ಆದ್ರೆ ಆತ್ಮನನ್ನ ತೋರಿಸುತ್ತಾ ಬೆಳಕು? ಇಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಆದ್ರಿಂದ ಎಲ್ಲಿ ಈ ತಸ್ಯ ಭಾಸ ಅವನಿಂದ ಈ ಎಲ್ಲ ಬೆಳಕೆ ಹೊರತು ಅವನನ್ನ ತೋರಿಸೋದಕ್ಕೆ ಯಾವ ಬೆಳಕು ಇಲ್ಲ. ಅಂಥದ್ದೇನೋ ಅದನ್ನ ತಿಳ್ಕೊಂಡ್ಬಿಟ್ರೆ ಅದೇ ಅಭಯ. ಅದನ್ನೇ ಯಾಜ್ಞವಲ್ಕ್ಯರು ಅಭಯಂ ಪ್ರಾಪ್ತೋಸಿ ಜನಕ ಅಭಯಂ ವೈ ಬ್ರಹ್ಮ ಅಂತಾರೆ. ಹಾಗೆ ಕತ್ತಲೆಯಲ್ಲಿರುವಂತ ಮಡಕೆ ಇತ್ಯಾದಿ ಯಾವ ಪದಾರ್ಥ ನಮಗ್ ಕಾಣ್ಲಿಲ್ಲ, ಬೆಳಕು ತಂದ ತಕ್ಷಣ ಎಲ್ಲಾ ಪದಾರ್ಥ ಕಾಣ್ತು. ಹಾಗೆ ಈಗ ನಾವು ಹೇಳ್ಕೊಂಡಂತೆ ಶರೀರದ ಹೊರಗಡೆ ಇರೋದು ಕಾಣಬಹುದು, ಒಳಗಡೆ ಇರೋದು ಕಾಣಕ್ಕೆ ಮತ್ತೆ ಎಕ್ಸ್ರೇ ಮೊದಲಾದ ಯಾವ್ದು ಲೇಸರು ಯಾವುದೋ ಮೊದಲಾದ ಕಿರಣಗಳ ಮೂಲಕ ಅದು ಬೆಳಕೆ, ಅವುಗಳ ಮೂಲಕ ಒಳಗಿಂದೂ ನೋಡಬಹುದು. ಆದರೆ ಯಾವುದು ಈ ಎಲ್ಲಕ್ಕೆ ಮೂಲವಾಗಿದೆಯೋ, ಮಾಯೆಗೂ ಮೂಲವಾಗಿದೆಯೋ ಅದನ್ನ ನೋಡಕ್ಕಾಗಲ್ವಲ್ಲ. ಆದ್ರಿಂದ ಸರ್ವಮಿದಂ ಈ ಎಲ್ಲವೂ ಕೂಡ ತಸ್ಯ ಭಾಸ ಭಾತಿ, ಅದರ ಬೆಳಕಿನಿಂದಲೇ ಇದು ಬೆಳಗುತ್ತಾ ಇದೆ ಅನ್ನುವುದನ್ನ ಹೇಳುತ್ತೆ. ಅದನ್ನೇ ಮುಂಡಕ ಉಪನಿಷತ್ತು ಹೇಳುವಾಗ ಹಿರಣ್ಮಯೇ ಪರೇ ಕೋಶೆ, ಹಿರಣ್ಮಯವಾದಂತ ಎಲ್ಲಕ್ಕೆ ಕೊನೆ ಕೋಶ. ಅಲ್ಲಿ ಏನಿದೆ? ವಿರಜಂ, ರಜೋಗುಣ ಇಲ್ಲ. ಅಲ್ಲಿ ಬ್ರಹ್ಮ ಇದೆ, ಅದು ನಿಷ್ಕಲಂ, ಯಾವ ಕಲೆ ಇಲ್ಲ ಅದಕ್ಕೆ. ಅಂದ್ರೆ ಬಾಹ್ಯೇಂದ್ರಿಯಗಳಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಯಾವುದೂ ಇಲ್ಲ, ಅಂತಃಕರಣವಿಲ್ಲ. ಮೇಲೆ ಹೇಳಿದ್ವಲ್ಲ ಅನಿಲಯನೆ, ಒಳಗೆ 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 ಸೇರ ಯಾವುದೂ ಅವನಿಗೆ ಇಲ್ಲ. ಅದು ಶುಭ್ರಂ, ಅತ್ಯಂತ ಶುಭ್ರವಾದದ್ದು, ಅತ್ಯಂತ ಸ್ವಚ್ಛವಾದದ್ದು. ಅದೇನದು? ಜ್ಯೋತಿಷಾಂ ಜ್ಯೋತಿಹಿ. ಈಗ ಹೇಳಿದ್ರಲ್ಲ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರಮ ನ ವಿದ್ಯುತೋ ನೇಮ ವಿದ್ಯುತೋ ನ ಅಗ್ನಿ ಕುತೋಯಂ ಅಗ್ನಿ. ಆ ರೀತಿಯಾಗಿ ಜ್ಯೋತಿಷಾಂ ಜ್ಯೋತಿಹಿ ಅದು ತತ್ ಯತ್ ಆತ್ಮವಿದೋ ವಿದುಹು, ಅದನ್ನ ತಿಳ್ಕೊಳ್ಳೋದು. ಈಗ ನೋಡಿ, ಮತ್ತೆ ನಾವು ಸೂರ್ಯ ಚಂದ್ರ ಇವರಿಗೆ ಬಂದ್ರೆ, ಸೂರ್ಯನನ್ನ ರೂಪ ಅಂದ್ರೆ ಏನಾಯ್ತು? ಸ್ಥೂಲ ರೂಪ ಅಂದ್ರೆ ವಿಶ್ವದ ಸ್ಥೂಲ ರೂಪ ಆಯ್ತು. ಚಂದ್ರನನ್ನ ಮನ ಅಂದ್ರೆ ಏನಾಯ್ತು? ಸೂಕ್ಷ್ಮ ರೂಪ ಆಯ್ತು. ಇವೆಲ್ಲ ಒಂದೇ ಇದರೊಳಗೆ ಎಲ್ಲ ಉಪನಿಷತ್ತು ಇದ್ದಂತೆ. ಅಲ್ಲಿ ನೋಡಿ, ಯಾವುದು ಮಾಂಡುಕ್ಯದಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿಗಳನ್ನ ಹೇಳುವಾಗ ಅಲ್ವಾ, ಅದೇ ರೀತಿಯಲ್ಲಿ ನೋಡಿ, ರೂಪ ಅಂದಾಗ ವಿಶ್ವ ಅದು ಜಾಗೃತಾವಸ್ಥೆ, ಮನ ಅಂದಾಗ ಅದು ತೈಜಸ ಅದು ಸ್ವಪ್ನಾವಸ್ಥೆ, ಅದು ಚಂದ್ರ. ಇನ್ನು ಪಾವಕ ಅಗ್ನಿ ಎನ್ನುವುದು ಯಾವ ಅವಸ್ಥೆ? ಅದು ಕಾರಣ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಆ ಕಾರಣ ಶರೀರದ ನೆಲೆ. ಆದ್ದರಿಂದಲೇ ನ ಅಂತಃಪ್ರಜ್ಞಂ ನ ಪ್ರಜ್ಞಂ ನ ಅಪ್ರಜ್ಞಂ ನ ಉಭಯತಃ ಪ್ರಜ್ಞಂ, ಹೀಗೆ ಹೇಳುವ ಎಲ್ಲವೂ ಕೂಡ ಸೂರ್ಯ ಚಂದ್ರ ತಾರಕ
ಅಗ್ನಿ ಇವುಗಳ ಒಳಗಡೆನೇ ಕಾಣ್ತಾ ಇದೆ. ಆದ್ದರಿಂದ ವಿಶ್ವ ಎಲ್ಲ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರವಾಗಿ ಏನು ವ್ಯಾಪಿಸಿಕೊಂಡಿದೆ, ಆ ಸ್ಥೂಲ ಸೂಕ್ಷ್ಮ ಕಾರಣಗಳಿಗೆಲ್ಲ ಯಾರು ಕಾರಣನಾಗಿದ್ದಾನೆ? ಪರಮಾತ್ಮನೇ ಕಾರಣನಾಗಿದ್ದಾನೆ. ಅದನ್ನೇ ಹಿಂದಿನ ಮಂತ್ರ ಚೇತನಶ್ಚೇತನಾನಾಂ ಅಲ್ವಾ? ಹಾಗೆ ನಿತ್ಯೋ ನಿತ್ಯಾನಾಂ ಅಂತೆಲ್ಲ ಹೇಳ್ಕೊಂಡು ಬಂದಿರೋದು. ಆದ್ರಿಂದ ಹಾಗೆ ಶರೀರ, ಮನಸ್ಸು, ವಾಕು ಈ ಎಲ್ಲವೂ ಕೂಡ, ಹಾಗೆ ಜಾಗೃತಾವಸ್ಥೆಯ ವಿಶ್ವ, ಸ್ವಪ್ನಾವಸ್ಥೆಯ ತೈಜಸ, ಸುಷುಪ್ತ್ಯವಸ್ಥೆಯ ಪ್ರಾಜ್ಞ, ಎಲ್ಲರಿಗೆ ಬೆಳಕು ಯಾರಿಂದ, ಚೈತನ್ಯ ಯಾರಿಂದ, ಅನುಭೂತಿ ಯಾರಿಂದ ಅಂದ್ರೆ ಯಾರು ಯಾವುದಕ್ಕೆ ಮುಂದಿನ ಮಂತ್ರದಲ್ಲಿ ಹಂಸ ಬರುತ್ತೆ ಅಂಟೋದಿಲ್ವೋ ಅವನಿಂದ ಇದೆಲ್ಲ ಬರ್ತಾ ಇದೆ. ಆದ್ದರಿಂದ ಸ್ಥೂಲ ರೂಪವಾದಂಥ ಪರಮಾತ್ಮನೂ ಇವನೇ, ಇವನಿಂದಲೇ, ಇವನದ್ದೇ. ಹಾಗೆ ಸೂಕ್ಷ್ಮ ರೂಪವಾದಂಥ ಈ ವಿಶ್ವಾಂಡವು ಪರಮಾತ್ಮನದೇ, ಪರಮಾತ್ಮನಿಂದಲೇ, ಪರಮಾತ್ಮನಲ್ಲೇ ಸೇರುವಂಥದ್ದು. ಹಾಗೆ ಕಾರಣ ರೂಪ ಯಾವುದು? ನಾವು ಹೇಳ್ಕೊಂಡಿರುವಂಥ ಮಾಯೆ, ಅದೇ ಉಪಾಧಿ. ಶರೀರಗಳಿಗೆ ಉಪಾಧಿ, ಪರಮೇಶ್ವರನು ಸೃಷ್ಟಿ ಕಾರ್ಯ ಮಾಡುವುದಕ್ಕೆ ಉಪಾಧಿ. ಆದ್ರಿಂದ ಆ ಉಪಾಧಿಗಳು ಉಪಾಧಿಗಳೆಲ್ಲವೂ ಯಾರ ಬೆಳಕಿನಿಂದ ಬೆಳಗುತ್ತಿದೆಯೋ ಅವನನ್ನ ತಿಳ್ಕೊಪ್ಪ. ಅವನೇ ಬ್ರಹ್ಮ. ಅವನನ್ನು ತಿಳ್ಕೊಂಡ್ರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಮತ್ತೆ ಎಲ್ಲ ಪಾಶಗಳು ತನ್ನಿಂದ ತಾನು ಬಿದ್ದೋಗತ್ತೆ. ಇದಕ್ಕೆ ನಾವು ಉದಾಹರಣೆ ಹೇಳ್ಕೊಂಡಿದ್ದೀವಲ್ಲ, ಬ್ರಹ್ಮಾಸ್ತ್ರ. ಎಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡಿ 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 ಸೋತು ಹೋದಾಗ ಕೊಟ್ಟ ಕೊನೆಯ ಅಸ್ತ್ರ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ನಾವು ರಾಮಾಯಣದಲ್ಲಿ ನೋಡ್ತೇವೆ, ಇಂದ್ರಜಿತ್ತು ಆ ಹನುಮಂತನ ಮೇಲೆ ಬಂದ. ಹನುಮಂತ ಈ ವೇಳೆಗಾಗ್ಲೇ ಸಾಕಷ್ಟು ಹಾವಳಿ ಮಾಡಿದಾನೆ. ಪಂಚಸೇನಾ ನಾಯಕರನ್ನ, ಅವರ ಜೊತೆ ಬಂದಂತ ಎಷ್ಟೋ ಸಹಸ್ರ ರಾಕ್ಷಸರನ್ನ, ಅಕ್ಷಕುಮಾರನನ್ನ ಎಲ್ಲರನ್ನ ಸದೆ ಬಡ್ದು ಹಾಕ್ಬಿಟ್ಟಿದ್ದಾನೆ. ಅವನನ್ನ ತಾನು ಗೆಲ್ತೀನಿ ಅಂತ ಪ್ರಯತ್ನ ಪಟ್ಟ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿ ಆಗ್ಲಿಲ್ಲ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಹನುಮಂತ ಅದಕ್ಕೆ ಬಾಗಲೇಬೇಕಾಯ್ತು, ಕೈ ಮುಗಿದು ಬಿಟ್ಟ. ಅವನಿಗೆ ಗೊತ್ತು ಬ್ರಹ್ಮನ ವರ ಇದೆ, ಅದು ತನ್ನನ್ನ ಬಿಟ್ಟೋಗುತ್ತೆ ಅಂತ. ಅದು ವಿಷಯ ಅಲ್ಲ. ರಾಕ್ಷಸರೆಲ್ಲ ಏನ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ, ಇವನೆಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾನೋ ಈಗ ಬಿದ್ದಂತೆ ಮಾಡಿ ಅಂದ್ಬಿಟ್ಟು ಅಲ್ಲೇ ಸುತ್ತ ಇದ್ದ ಬಳ್ಳಿಗಳನ್ನೆಲ್ಲ ತಂದು ಕಟ್ಟಿದ ತಕ್ಷಣ ಬ್ರಹ್ಮಾಸ್ತ್ರ ಬಿಟ್ಟೋಯ್ತು. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದೇನೆ. ಅಂದ್ರೆ ಪರಬ್ರಹ್ಮ ಅನ್ನೋದು ತಿಳ್ಕೊಂಡ್ಬಿಟ್ರೆ, ಮೊದಲಿಗೆ ಇವರೆಲ್ಲ ನಾನೇ ಬಲಶಾಲಿ ಅಂತ ಒಬ್ರೊಬ್ರು ನಾನೇನ್ ಕಡಿಮೆ ಅಂತ ಕಣ್ಣು, ನಾನೇನ್ ಕಡಿಮೆ ಅಂತ ಕಿವಿ, ಎಲ್ಲರೂ ಒಬ್ಬೊಬ್ರು ನಮ್ಮನ್ನ ಕಟ್ಟಕ್ಕೆ ನೋಡ್ತಾರೆ, ಒಬ್ಬೊಬ್ರು ನಮ್ಮನ್ನ ಎಳೆದಾಡಕ್ಕೆ ನೋಡ್ತಾರೆ, ಒಬ್ಬೊಬ್ರು ನಮ್ಮನ್ನ ಪಾತಾಳದಲ್ಲಿ ಬೀಳ್ಸಕ್ಕೆ ನೋಡ್ತಾರೆ. ಆದ್ರೆ ಪರಮಾತ್ಮ ಒಬ್ಬನ ಹಿಡ್ಕೊಂಡ್ಬಿಟ್ಟ ಮೇಲೆ, ಪರಮಾತ್ಮನ ಕೃಪೆ ಅಂತ ಒಂದು ಆಗ್ಬಿಟ್ಟ ಮೇಲೆ ಇವರೆಲ್ಲ ಶಕ್ತಿಗಳು ಬಿದ್ದು ಹೋಗ್ಬಿಡುತ್ತೆ. ಯಾರ ಆಟ ಏನು ನಡೆಯೋದಿಲ್ಲ. ಆದ್ರಿಂದಲೇ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ ಯಮುನಾಚಾರ್ಯರು, ತ್ವಯಿ ಚ ರಕ್ಷತಿ ಕಿಂ ಅನ್ಯೈಹಿ ರಕ್ಷಕೈಹಿ, ತ್ವಯಿ ಚ ಅರಕ್ಷತಿ ಕಿಂ ಅನ್ಯೈಹಿ ರಕ್ಷಕೈಹಿ. ನೀನು ರಕ್ಷಿಸ್ತಾ ಇದೀಯಾ, ಎಲ್ಲಾ ರಕ್ಷಕರು ಇದ್ರೂ ಏನೂ ಪ್ರಯೋಜನ ಇಲ್ಲ. ನೀನು ರಕ್ಷಿಸದೆ ಕೈ ಬಿಟ್ಟಿದೀಯಾ, ಎಲ್ಲಾ ರಕ್ಷಕರಿದ್ರು ಏನು ಪ್ರಯೋಜನ ಇಲ್ಲ. ಹಾಗೆ ಈ ಸ್ಥೂಲ ಸೂಕ್ಷ್ಮ ಕಾರಣ ರೂಪವಾದ ಸೂರ್ಯ, ಚಂದ್ರ ಮತ್ತೆ ವಾಕ್, ಇದೇ ರೂಪಗಳಲ್ಲಿರುವಂತಹ ವಿದ್ಯುತ್ ಮೊದಲಾದ ರೂಪಗಳಲ್ಲಿರುವ ಎಲ್ಲ ವಿಶ್ವಕ್ಕೂ ಕೂಡ, ನಾಮರೂಪ ವ್ಯಾಕರಣ ಈ ಎಲ್ಲಕ್ಕೂ ಕೂಡ ಯಾರು ಕಾರಣನಾಗಿದ್ದಾನೆ? ಅವನದೇ ಎಲ್ಲವೂ, ಅವನೇ ಎಲ್ಲವೂ. ಜಾಗೃತ್ ಸ್ವಪ್ನ ಸುಷುಪ್ತಿ ವಿಶ್ವ ತೈಜಸ ಪ್ರಾಜ್ಞ ಎಲ್ಲ ಅವನೇ. ಆ ಎಲ್ಲ ಅವನೇ ಅನ್ನುವುದನ್ನ ಅರಿತ್ಯೋ ಇವರೆಲ್ಲರ ಆಟ ಬಿದ್ದೋಯ್ತು. ಎಲ್ಲರೂ ಅಲ್ಲಲ್ಲೇ ಕೈ ಚೆಲ್ಲಿ ಓಡಿಬಿಡ್ತಾರೆ, ಯಾರು ನಮ್ಮ ಮೇಲೆ. ಅದ್ರಿಂದಲೇ ಸರ್ವ ಪಾಶೈಹಿ ಮುಚ್ಯತೆ, ಯಾವ ಪಾಶನೂ ನಮ್ಮನ್ನ ಕಟ್ಟಾಕಲ್ಲ. ಅದನ್ನ ಹೇಳಿ ಇದು ಮುಂಡಕದ ಮಾತು. ಅದನ್ನ ಹೇಳಿ ಮುಂಡಕ ಹೇಳ್ತಾ ಇದೆ, ಬ್ರಹ್ಮೈವ ಇದಂ ಅಮೃತಂ. ಯಾವುದು ಸ್ಥೂಲ ರೂಪದಲ್ಲಿ ಕಾಣ್ತಾ ಇದೆಯೋ
ಸೂಕ್ಷ್ಮ ರೂಪದಲ್ಲಿ ಕಾಣ್ತಾ ಇದೆಯೋ, ಯಾವುದೇ ಕಾರಣ ರೂಪವಾಗಿದೆಯೋ, ಯಾವುದು ಕಾಯ ವಾಚ ಮನರೂಪಗಳಲ್ಲಿದೆಯೋ, ಯಾವುದು ಈ ಎಲ್ಲ ಆಗಿ ನಮ್ಮನ್ನ ಬಂಧಿಸುವ ಉಪಾಧಿಯಾಗಿದೆಯೋ, ಅದೆಲ್ಲವೂ ಕೆಲಸ ಮಾಡ್ತಾ ಇರುವುದು ಯಾರಿಂದನೋ ಅವನೇ ಬ್ರಹ್ಮ. ಬ್ರಹ್ಮ ಇವ ಇದಂ ಅಮೃತಂ. ಮತ್ತೆ ಇದು ಮುಂದಿಂದು ಪುರಸ್ತಾತ್ ಬ್ರಹ್ಮ, ಪಶ್ಚಾತ್ ಬ್ರಹ್ಮ, ದಕ್ಷಿಣತಶ್ಚ ಬ್ರಹ್ಮ, ಉತ್ತರೇಣ ಬ್ರಹ್ಮ, ಅಧಶ್ಚ ಬ್ರಹ್ಮ, ಊರ್ಧ್ವಂಚ ಬ್ರಹ್ಮ, ಎಲ್ಲ ಬ್ರಹ್ಮ. ಆ ಒಂದು ಭಾವ ಬಂದಾಗ ಯಾರಿಂದ ನಮಗೆ ಬಂಧ, ಯಾರ ಅಂಟು ನಮ್ಮನ್ನ ಅಂಟಿಸುತ್ತೆ ಕೀಳಕ್ಕಾಗದೆ ಇರುವಂತೆ, ಯಾರ ಬಂಧವು ನಮಗೆ ಉಳಿಯೋದಿಲ್ಲ. ಆ ಒಂದು ತತ್ವವನ್ನ ಈ ಒಂದೇ ಮಂತ್ರದಲ್ಲಿ ಛಾಂದೋಗ್ಯ, ಬೃಹದಾರಣ್ಯಕ, ಕಠ, ಕೇನ, ಮುಂಡಕ, ಮಾಂಡುಕ್ಯ ಎಲ್ಲ ಉಪನಿಷತ್ತುಗಳ ಸಾರ ರೂಪವಾದ ಅಂಶವನ್ನ ನಾವು ನೋಡ್ತೇವೆ. ಹೀಗೆ ಆದ್ರಿಂದ ನ ತತ್ರ ಸೂರ್ಯೋ ಭಾತಿ, ಸೂರ್ಯನು ಅಲ್ಲಿ ಬೆಳಗೋದಿಲ್ಲ. ಅಂದ್ರೆ ಸೂರ್ಯನ ಬೆಳಕಿನಿಂದ ಅಲ್ಲಿ ಯಾವ, ಅಂದ್ರೆ ಈಗ ನಾವು ಹೇಳಿದ್ವಲ್ಲ, ಸೂರ್ಯನ ಬೆಳಕು ಎಲ್ಲ ತೋರಿಸ್ಬೋದು, ಒಳಗಿರುವ ಆತ್ಮ ಚೈತನ್ಯ ಅಂತ ತೋರ್ಸಕ್ಕಾಗಲ್ಲ. ಆ ರೀತಿಯಲ್ಲಿ ಅಲ್ಲಿ ಸೂರ್ಯನ ಬೆಳಕಿನಿಂದ ಯಾವ ಪ್ರಭಾವ ಇಲ್ಲ, ಯಾವ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಸೂರ್ಯನ ಬೆಳಕು ಅದನ್ನ ತೋರಿಸಲ್ಲ. ಸೂರ್ಯನ ಬೆಳಕು ವಿಶ್ವವ್ಯಾಪಕವಾಗಿರುವ ರೂಪಗಳನ್ನೆಲ್ಲ ತೋರಿಸುತ್ತೆ. ರೂಪಾತೀತವಾದ ಆ ಪರಬ್ರಹ್ಮ ವಸ್ತುವನ್ನ ತೋರಿಸಲಾರದು. ಅದೇ ರೀತಿಯಲ್ಲಿ ಚಂದ್ರ ಮನಸ್ಸಂಕಲ್ಪ ರೂಪವಾದಂಥ ಕಾಮ, ಸಂಕಲ್ಪ, ವಿಚಿಕಿತ್ಸ, ಶ್ರದ್ಧಾ, ಅಶ್ರದ್ಧಾ, ಹ್ರೀಹಿ, ಧೀಹಿ, ಧೃತಿಹಿ, ಅಧೃತಿಹಿ, ಈ ಎಲ್ಲವನ್ನ ಮಾಡಿಸಬಹುದು, ತೋರಿಸಬಹುದು. ಆದರೆ ಅದು ಯಾವುದು ಅಲ್ಲಿಗೆ ಮುಟ್ಟಲ್ಲ. ಯಾಕೆ ಅಂದ್ರೆ ಅದು ಮನವಿಲ್ಲ, ಮನವಲ್ಲದ್ದು, ಮನವಿಲ್ಲದ್ದು. ಆ ರೀತಿಯಲ್ಲಿ ಸ್ಥೂಲ, ಸೂಕ್ಷ್ಮ, ಹಾಗೆ ಕಾರಣ ರೂಪವಾದ ಯಾವುದರಿಂದಲೂ ಅದನ್ನ ಮುಟ್ಟಕ್ಕಾಗಲ್ಲ ಅನ್ನೋದನ್ನ ಅರಿತಿಯೋ, ಆಗ ಈ ಎಲ್ಲ ಬಂಧಗಳು ಕೆಳಗೆ ಬಿದ್ದೋಯ್ತು. ಈ ಎಲ್ಲರಿಗೆ ಬಲವನ್ನ ಕೊಡ್ತಿರೋದು ಅವನು ಅಂತ ಅರಿತಿಯೋ, ಆಗ ಇವ್ರ ಆಟ ನಿಂತೋಯ್ತು. ನಂಗೂ ಗೊತ್ತಿದೆ ನೀ ಎಲ್ಲಿಂದ ತಗೊಂತಿದ್ಯಾ, ನಿನ್ ಸೋರ್ಸ್ ಯಾವ್ದು ಅಂತ, ನಾನು ಹೋಗ್ತೀನಿ ಸೋರ್ಸ್ಗೆ, ಅಲ್ಲೇ ಮಾಡಿಸ್ತೀನಿ ನಿನಗೆ ಅಂತೀರಾ, ಭಯದಿಂದ ಓಡ್ಬಿಡ್ತಾರೆ. ಆ ರೀತಿಯಲ್ಲಿ ಇವರೆಲ್ಲರ ಆಟವೂ ಕೂಡ ಅವನ ನೆಲೆಯಿಂದ ಇದೆ. ಅವನನ್ನ ಹಿಡಿದಾಗ ಇವರೆಲ್ಲರ ಆಟ ಕತ್ತಲೆಯಾಗಿ ಬಿಡುತ್ತೆ, ಮುಚ್ಚಿ ಹೋಗಿ ಬಿಡುತ್ತೆ. ಅವನು ಮಾತ್ರ ಬೆಳಗುತ್ತಾ, ಆ ಕೋಟಿ ಸೂರ್ಯ ಪ್ರಭೆ ಬಂದಾಗ, ದೊಡ್ಡ ಬೆಳಕು ಬಂದಾಗ ಇದೆಲ್ಲ ಹೊರಟೋಗುತ್ತಲ್ವಾ. ದಾರಿಯಲ್ಲಿ ಬರುವಾಗ ನಾವು ನೋಡ್ತೀವಿ ನೋಡಿ, ಎದುರಿನಿಂದ ಜೋರು ಬೆಳಕು ಬಂದ್ರೆ ರಸ್ತೆ ಕಾಣಲ್ಲ, ರಸ್ತೆಯಲ್ಲಿರೋ ಹಳ್ಳ ಪಳ್ಳ ಏನು ಕಾಣಲ್ಲ. ಆ ರೀತಿಯಾಗಿ ಆ ಜೋರು ಬೆಳಕು ಈ ಎಲ್ಲ ಬೆಳಕನ್ನ, ಬೆಳಕಿನ ಕುಣಿದಾಟ ಹಾರಾಟಗಳನ್ನ, ಇದರ ದರ್ಪಾಹಂಕಾರ ಗರ್ವಾಭಿಮಾನಗಳನ್ನ ಲಯಗೊಳಿಸಿ ಬಿಡುತ್ತೆ. ಆದ್ರಿಂದಲೇ ಸರ್ವಪಾಶೈಹಿ ಮುಚ್ಯತೆ. ಅದಕ್ಕೋಸ್ಕರ ಯಾರಿಂದ ಈ ಎಲ್ಲವೂ ನಡೀತಿದೆಯೋ, ಯಾರಿಂದ ಈ ಎಲ್ಲವೂ ಚೇತನವನ್ನ ಹೊಂದಿದೆಯೋ, ಯಾರಿಂದ ಈ ಎಲ್ಲವೂ ನಿತ್ಯತ್ವವನ್ನ ಪಡೆದಿದೆಯೋ, ಆ ನಿತ್ಯತ್ವವನ್ನ ಪಡೆದಿರುವ, ನಿತ್ಯತ್ವವನ್ನ ಕೊಡುವಂತ, ಚೈತನ್ಯವನ್ನ ಕೊಡುವಂತ, ಕ್ರಿಯೆಯನ್ನ ಕೊಡುವಂತ ಅವನನ್ನ ಹಿಡ್ಕೋಪ್ಪ, ಆಗ ಇದರೆಲ್ಲದರ ಮೂಲ ಹೋಗುತ್ತೆ ಅನ್ನುವುದನ್ನ ಈ ಒಂದು ಮಂತ್ರದ ಮೂಲಕ ನಾವು ನೋಡ್ತೇವೆ. ನ ತತ್ರ ಸೂರ್ಯೋ ಭಾತಿ, ನ ಚಂದ್ರ ತಾರಕಂ, ನ ಇಮಾ ವಿದ್ಯುತಃ. ವಿದ್ಯುತ್ ಅನ್ನೋದು ಸ್ತ್ರೀಲಿಂಗ ಶಬ್ದ, ಆದ್ರಿಂದ ಇಮಾ ಎಂಬುದಾಗಿ ಸ್ತ್ರೀಲಿಂಗ ಶಬ್ದ ಕೊಟ್ಟಿದ್ದಾರೆ. ತಿಳ್ಕೊಳ್ಳೋ ಆಸೆ ಇರುವವರಿಗೆ ತು ಎಂಬ ಇದರಿಂದ ಕೊನೆ ಆಗೋದೆಲ್ಲ, ಅಂದ್ರೆ ಸಂಪತ್ತು, ವಿಪತ್ತು, ಆಪತ್ತು, ಹಾಗೆ ತು ತು ಅಂತ ಕೊನೆ ಇದ್ರೆ ಅದು ಸಾಮಾನ್ಯ ಸ್ತ್ರೀಲಿಂಗ. ಹಾಗೆ ತಿ ಅಂದ್ರೆ ಭಕ್ತಿ, ಶ್ರುತಿ, ನತಿ, ಸ್ತುತಿ, ಈ ರೀತಿ ತಿ ತಿ ಅಂತ ಕೊನೆಯಲ್ಲಿದ್ರೆ ಅದು ಕೂಡ ಸ್ತ್ರೀಲಿಂಗ ಶಬ್ದ. ಇನ್ನು ಈ ಅಗ್ನಿ, ಅಯಂ ಅಗ್ನಿ ಕುತಃ, ಎಲ್ಲರಿಗೂ ಕೂಡ ಬೆಳಕು ಆ ಪರಮಾತ್ಮನದೇ. ಅಗ್ನಿ ಅನ್ನುವಾಗ ಇನ್ನೊಂದು ವಿಶೇಷ ಏನಂದ್ರೆ, ಎಲ್ಲ ಜೀವಿಗಳನ್ನ ಪಕ್ವಗೊಳಿಸೋದು, ಎಲ್ಲ ಜೀವಿಗಳ ಕರ್ಮಗಳನ್ನ ಪಕ್ವಗೊಳಿಸೋದು, ಎಲ್ಲ ಜೀವಿಗಳ ಪುಣ್ಯಗಳನ್ನ ಪಕ್ವಗೊಳಿಸಿ ಅದಕ್ಕೆ ತಕ್ಕ ರೂಪವನ್ನ, ಅದಕ್ಕೆ ತಕ್ಕ ಶರೀರವನ್ನ, ಅದಕ್ಕೆ ತಕ್ಕ ಲೋಕಗಳನ್ನ ಕೊಡ್ತಾ ಹೋಗೋದು, ಅದೆಲ್ಲ ಅಗ್ನಿಯ ಕೆಲಸ. ಆದ್ರಿಂದ ಅದೆಲ್ಲ ಹೇಳ್ಕೊಂಡಿದ್ದೇವೆ ಹಿಂದೆ.
ಆದ್ರಿಂದ ಈ ಯಾರ ಆಟನೂ ಅವನನ್ನೇ ಆಶ್ರಯಿಸಿಕೊಂಡಿದೆ. ಅವನನ್ನ ತಿಳ್ಕೊಂಡ್ರೆ, ಅವನನ್ನ ಹಿಡ್ಕೊಂಡ್ರೆ ಇವರು ಯಾರ ಆಟನೂ ನಡೆಯುವುದಿಲ್ಲ ಅನ್ನುವುದನ್ನ ಸಾಮಾನ್ಯವಾಗಿ ದಾರಿನಲ್ಲಿ ಯಾರನ್ನಾದ್ರೂ ವೆಹಿಕಲ್ಲು ಇವರು ಪೊಲೀಸ್ ಪೇದೆ ಹಿಡಿದ್ರೆ, ಯಾರೋ ನೀನೋ, ನಿನ್ ನಂಬರ್ ಏನೋ ನಂಗೆ ಗೊತ್ತು ಅಂತ ಜೋರ್ ಮಾಡ್ತಿದ್ದಂತೆ ಪಾಪ ಸಬ್ ಇನ್ಸ್ಪೆಕ್ಟ್ರು. ನೀನ್ ಆಗ್ರು ಯಾವ್ದು ನಿಂದು ಇದು ಅಂತ ಕೇಳ್ತಿದ್ದಾಗೆ ಮೆತ್ತಗಾಗ್ಬಿಡ್ತಾರಲ್ಲ, ಹಾಗೆ ಇವರೆಲ್ರು ಅಂತ. ಇವರೆಲ್ಲರನ್ನ ಮೆತ್ತಗ್ ಮಾಡಕ್ಕೆ ನಾವು ಆ ದೊಡ್ಡದನ್ನ ಹಿಡ್ಕೋಬೇಕು. ಅದಕ್ಕೆ ನಾನು ಯಾಜ್ಞವಲ್ಕ್ಯರ ಉದಾಹರಣೆನೂ ಹೇಳಿದ್. ಆ ರೀತಿ ಆ ದೊಡ್ಡದನ್ನ ಹಿಡ್ಕೊಂಡ್ಬಿಟ್ರೆ ಚಿಕ್ಕವರೆಲ್ಲ ಸದ್ಗದ್ಲ ಇಲ್ಲದೆ ಕೂತ್ಕೊಂಡ್ ಬಿಡ್ತಾರೆ. ಆ ರೀತಿಯಲ್ಲಿ ಸರ್ವಪಾಶೈಹಿ ಮುಚ್ಯತೆ. ಮುಂದಿನ ಮಂತ್ರಕ್ಕೆ ಹೋಗ್ಲಾ? ಏಕೋ ಹಂಸೋ ಭುವನಸ್ಯ ಅಸ್ಯ ಮಧ್ಯೆ ಸ ಏವ ಅಗ್ನಿಃ ಸಲಿಲೆ ಸನ್ನಿವಿಷ್ಟಃ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನ ಅನ್ಯಃ ಪಂಥ ವಿದ್ಯತೆ ಅಯನಾಯ. ಈಗ ಇಷ್ಟರಿಂದ ಅಂದ್ರೆ ಚೇತನಶ್ಚೇತನಾನಾಂ ನಿತ್ಯೋ ನಿತ್ಯಾನಾಂ ಅನ್ನುವುದನ್ನ, ಹಾಗೆ ನ ತತ್ರ ಸೂರ್ಯೋ ಭಾತಿ ಅನ್ನುವುದನ್ನ, ಅದಕ್ಕೆ ಹಿಂದಿನ ಮಂತ್ರಗಳಲ್ಲಿ, ಹಿಂದಿನ ಅಧ್ಯಾಯಗಳಲ್ಲಿ ಆ ಪರಮಾತ್ಮನ ಸರ್ವಭೂತ ಸುಹೃತ್ ಶಾಕ್ತಃ ಈ ರೀತಿ ಏನೇನೋ ಅವನ ಲಕ್ಷಣಗಳನ್ನ ನಾವು ನೋಡಿದ್ವಿ, ಕೇಳಿದ್ವಿ. ಅವನು ಎಷ್ಟಿದ್ದಾನೆ? ಒಬ್ಬನೇ. ಅವನು ಯಾರು? ಹಂಸ. ಏಕಃ ಹಂಸ. ಎಲ್ಲಿದ್ದಾನೆ? ಅಸ್ಯ ಭುವನಸ್ಯ. ಅಸ್ಯ ಭುವನಸ್ಯ ಅಂದಾಗ ಕೆಳಗಡೆ 7 ಲೋಕ, ಮೇಲ್ಗಡೆ 7 ಲೋಕ, ಮಧ್ಯದ ಬಿಂದು. ಈಗ ನೋಡಿ, ಉಪನಿಷತ್ತು ಆರಂಭದ ಕೇಂದ್ರಕ್ಕೆ ಬಂತು. ಆರಂಭದಲ್ಲಿ ತಗೊಂಡಿದ್ದದೇ ಅಲ್ವಾ? ಆ ಚಕ್ರವನ್ನ ತಕೊಂಡು ಬ್ರಹ್ಮಚಕ್ರ ಅಂತ ಹೇಳಿ, ಅದಕ್ಕೆ ಮಧ್ಯದಲ್ಲಿ ಒಂದು ನಾಭಿಯನ್ನ ಹೇಳಿ, ಅದರಿಂದ ಎಲ್ಲ 6 ಕಾಲುಗಳನ್ನ ಅವಾಗ್ಲೂ ಕೂಡ ನಾವು ಮುಂಡಕದ ಉದಾಹರಣೆ ತಗೊಂಡಿದ್ವಿ. ಹಾಗೆ ಈ ಎಲ್ಲದರ ಮಧ್ಯದಲ್ಲಿ ಅಸ್ಯ ಭುವನಸ್ಯ ಮಧ್ಯೆ ನಾವು ಅದೇ ಯಾವುದು ಸೃಷ್ಟಿ ವಿಕಾಸವಾದಾಗ ಬಂದ ಕಮಲ, ಆ ಕಮಲದ ದಳಗಳೆಲ್ಲ ಲೋಕಗಳಾದ್ರೆ ಕಮಲದ ಮಧ್ಯದಲ್ಲಿರುವ ದಿಂಡು ಅದು ಬ್ರಹ್ಮ ನಾಭಿ. ಆದ್ರಿಂದ ಅದರ ಕೆಳಗಡೆಗೆ, ಅದರ ಮೇಲಕ್ಕೆ ಎಲ್ಲ ಇರುವುದು ಆ ಪರಮಾತ್ಮನೇ. ಆ ರೀತಿ ಏಕಃ ಹಂಸ ಅಸ್ಯ ಭುವನಸ್ಯ ಮಧ್ಯೆ. ಈಗ ಸಯೇವ ಅಗ್ನಿ ಸಲಿಲೆ ಸನ್ನಿವಿಷ್ಟಃ. ಸಲಿಲದಲ್ಲಿ, ಸಲಿಲ ಅಂದ್ರೆ ನೀರು, ನೀರಿನ ಒಳಗೆ ಇರುವಂಥವನ, ನೀರಿನ ಒಳಗೆ ಇರುವ ಅಗ್ನಿ ಸಯೇವ ಅವನೇ. ಈಗ ಇವನನ್ನ ತಿಳ್ಕೋಬೇಕು. ತಮೇವ ವಿದಿತ್ವ. ಏನೋ ನ ಸೂರ್ಯ ಇದೆಲ್ಲ ಏನೋ ಸ್ವಲ್ಪ ಅರ್ಥ ಆದಂತಾಯ್ತು, ಸಾಕಾಗಿತ್ತಲ್ವ, ಇದ್ಯಾಕೆ ಮತ್ತೆ ತಗೊಂಡ್ರು ಅಂತ ನಮಗ ಅನ್ನಿಸಬಹುದು. ಅವನನ್ನ ಅದನ್ನ ಅಲ್ಲಿ ಹೇಳಿದ್ದನ್ನೇ ಇಲ್ಲೂ ಹೇಳ್ತಿದ್ದಾರಷ್ಟೇ. ತಮೇವ ವಿದಿತ್ವ ಅತಿ ಮೃತ್ಯುಮೇತಿ. ಅವನನ್ನೇ ತಿಳ್ಕೊಂಡಾಗ ಮೃತ್ಯುವಿನ ಚಕ್ರವನ್ನ ದಾಟಿ, ಮೃತ್ಯುಂ ಅತಿ ಏತಿ, ಮೃತ್ಯು ಚಕ್ರ ಅಂದ್ರೆ ಹುಟ್ಟು ಸಾವುಗಳ ಚಕ್ರವನ್ನ ದಾಟಿ ಹೋಗ್ತಾನೆ. ಅದನ್ನ ದಾಟೋದಕ್ಕಿರೋದೇನು? ತಿಳ್ಕೊಳ್ಳೋದು ಅನ್ನೋದು ಒಂದೇ ದಾರಿ. ನ ಅನ್ಯ ಪಂಥ ವಿದ್ಯತೆ. ಆ ತಿಳ್ಕೊಳ್ಳೋದು, ಯಾವುದನ್ನ ತಿಳ್ಕೊಳ್ಳೋದು? ತಮೇವ ವಿದಿತ್ವ. ಹಿಂದೇನೋ ಹೇಳಿದದೇ ತಾನೆ, ತದೇವ ಬ್ರಹ್ಮ ತದ್ವಿಧಿ ನೇದಂ ಯದಿದಂ ಉಪಾಸತೆ ಅನ್ನುವಲ್ಲಿ ಆಗಲಿ, ಹಾಗೆ ನ ಚಂದ್ರ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕ್ ಅದರಲ್ಲಾಗ್ಲಿ, ಎಲ್ಲ ಕಡೆಯಲ್ಲಿ ಅದನ್ನು ತಿಳ್ಕೊಳ್ಬೇಕು. ಆ ತಿಳಿದುಕೊಳ್ಳುವುದು ಯಾವುದು? ಅದು ಒಂದೇ. ಅದು ಭುವನದ ಮಧ್ಯದಲ್ಲಿದೆ. ಭುವನ ಅಂದಾಗ ನಮ್ಮ ಶರೀರನೂ ಒಂದು ಭುವನಾನೇ. ನಮ್ಮ ಶರೀರದ ಮಧ್ಯದಲ್ಲಿ ಅಂದಾಗ ನಾಭಿಯಿಂದ ಮೇಲೆ ಇರುವಂತಹ ಹೃದಯವೂ ಮಧ್ಯಭಾಗನೇ. ಅಲ್ಲಿ ಅವನು ವಿರಾಜಮಾನನಾಗಿದ್ದಾನೆ. ಅಲ್ಲಿರುವವನು ನೋಡಿ, ಶರೀರದ ಒಳಗಿದೆಯಲ್ಲ, ರಕ್ತ ಮಾಂಸ ಮೇದ ಮಜ್ಜ ಅಸ್ಥಿ ಯಾವುದು ಅವನಿಗೆ ತಗಲಲ್ಲ, ಯಾವುದು ಅವನಿಗೆ ಗಂಟಲ್ಲ, ಅಂಟಿಕೊಳ್ಳದೇ ಇರ್ತಾನೆ. ಅದಕ್ಕೆ ನಮ್ಮಲ್ಲಿ ಕವಿಗಳು ಹಂಸವನ್ನ ಹಾಗೆ ವರ್ಣನೆ ಮಾಡ್ತಾರೆ. ಹಂಸದ ರೆಕ್ಕೆ ಮೇಲೆ ನೀರು ಕೂಡ ಅಂಟ್ಕೊಳ್ಳಲ್ವಂತೆ. ಹಂಸ ನದಿಯಲ್ಲಿ ಇರುತ್ತಲ್ಲ, ನದಿಯ ನೀರು ಕೂಡ ರೆಕ್ಕೆಗೆ ಅಂಟಲ್ವಂತೆ. ಅದು ಒಂದು ಸಲಿ ರೆಕ್ಕೆನ ಅಕಸ್ಮಾತ್ ಹೀಗಂದ್ರೆ ಎಲ್ಲ ಬಿದ್ದೋಗುತ್ತೆ. ಆದ್ರೆ ನಮ್ಮ ಕವಿಗಳ ಪ್ರಕಾರದಲ್ಲಿ
ಆ ಹಂಸ ಪಕ್ಷಿಗೆ ನೀರು ಅಂಟದಿಲ್ಲ, ನೀರಿನ ಕಣ ಅದರ ಮೇಲೆ ಕೂತ್ಕೊಳ್ಳಲ್ಲ. ಅದೇ ಬಕ ಪಕ್ಷಿ ಬೇರೆ ಪಕ್ಷಿಗಳಿಗೆಲ್ಲ ಕೂತ್ಕೊಳ್ಳುತ್ತೆ, ಅವು ರೆಕ್ಕೆಯನ್ನು ಹೀಗೆ ಮಾಡುತ್ತೆ, ಅವಾಗ ನೀರು ಬೀಳುತ್ತೆ. ಆದ್ರೆ ಹಂಸಕ್ಕೆ ಮಾತ್ರ ಅಂಟದಿಲ್ಲ. ಅದಕ್ಕೆ ನಮ್ಮಲ್ಲಿ ಕವಿಗಳೇನಂತಾರೆ, ಮಳೆಗಾಲ ಬಂತು ಅಂದ್ರೆ ಹಂಸಗಳು ಇಲ್ಲಿರಲ್ವಂತೆ, ಎಲ್ಲವೂ ಹೋಗಿ ಮಾನಸದಲ್ಲಿ ಸೇರ್ಕೊಂಡ್ಬಿಡುತ್ತಂತೆ. ಇಲ್ಲಿ ಕೂಡ ಅಂದ್ರೆ ಇದು ತಾತ್ವಿಕವಾದ ಒಂದು ಮಾತು. ಚಾತುರ್ಮಾಸ್ಯ ಮಳೆಗಾಲ, ಚಾತುರ್ಮಾಸ್ಯದಲ್ಲಿ ಏನಂತಾರೆ, ಒಳಮುಖ ಆಗ್ಬೇಕು ಅಂತಾರೆ, ಒಳಮುಖ ಸಾಧನೆಯನ್ನ ಮಾಡ್ಬೇಕು. ಯತಿಗೆ ಅಲ್ಲ, ಗೃಹಸ್ಥನಿಗೂ ಕೂಡ ಉತ್ತಮವಾದ ಗ್ರಂಥಗಳ ಅಧ್ಯಯನ ಮಾಡಬೇಕು, ಭಗವತ್ ಸಂಬಂಧವಾದ ಕೃತಿಗಳನ್ನ ಹೇಳಬೇಕು, ಕೊನೆ ಪಕ್ಷ ಹಾಡು ಇತ್ಯಾದಿಗಳನ್ನಾದ್ರೂ ಹೇಳ್ತಾ ಭಗವಂತನ ಸ್ಮರಣೆಯಲ್ಲಿ ನಿತ್ಯ ನಿರಂತರವಾಗಿರಬೇಕು. ಇದು ಶಾಸ್ತ್ರಗಳು ನಿಯಮನ ಮಾಡೋದು. ಅಂದ್ರೆ ಅರ್ಥ ಏನು, ಆ ನಮ್ಮ ಆತ್ಮ ಎನ್ನುವ ಹಂಸ ಭಗವಂತನಲ್ಲಿ ಒಂದಾದಾಗ ಈ ಚಾತುರ್ಮಾಸ್ಯದಲ್ಲಿ ಕೊಳೆ ಇದೆಯಲ್ಲ, ಕೊಳೆ ಅಂದ್ರೆ ಮೋಡ ಇರುವುದನ್ನ ಕೊಳೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಮೇಘಚ್ಛನ್ನೇ ಅನ್ಹಿ ದುರ್ದಿನಂ ಅಂತ. ಮೋಡ ಆವೃತವಾಗಿದ್ರೆ ಅದು ದುರ್ದಿನ, ಕೊಳೆ ದಿನ. ಹಾಗೆ ಆ ಕೊಳೆ ಎಲ್ಲ ಇದಕ್ಕೆ, ಕೊಳೆ ಅಂದ್ರೆ ನೋಡಿ, ಮೋಡ ಇದ್ದು ಸೂರ್ಯ ಇಲ್ಲ ಅಂದ್ರೆ ನಮ್ಮೊಳಗೊಂಥರ ಆಲಸಿಕೆ, ಜಡತೆ, ಏಳಕ್ ಇಷ್ಟ ಇಲ್ಲ, ಕೆಲಸ ಮಾಡಕ್ ಇಷ್ಟ ಇಲ್ಲ, ಏನೋ ಒಂದು ರೀತಿ ಮದ್ದು ಮದ್ದು ಮಂಕು ಮಂಕಾಗಿರ್ತೇವಲ್ಲ, ಅದೆಲ್ಲ ತೊಳೆದು ಹೋಗುವಂತೆ ಆಗೋದು ಯಾವಾಗ, ಒಳಮುಖ ಆದಾಗ. ಹಾಗೆ ಈ ಹೊರಗಿನ ಕೊಳೆ ಅಂಟದಿಲ್ಲ, ಇದು ತಾತ್ವಿಕವಾದ ಅರ್ಥ. ಆದ್ರೆ ಹಂಸ ಈ ಲೋಕದಲ್ಲಿ ಇರದೇ ಇಲ್ಲ, ಮಾನಸನ್ನ ಹೋಗಿ ಸೇರ್ಕೊಂಡು ಬಿಡುತ್ತೆ ಅಂತ ಕಥಾರೂಪದಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಹಂಸ ಎನ್ನುವುದು ಒಂದಿದೆ, ಅದು ಈ ಭುವನದ ಮಧ್ಯದಲ್ಲಿದೆ. ಅಸ್ಯ ಭುವನಸ್ಯ ಮಧ್ಯೆ, ಈ ಭುವನದ ಮಧ್ಯದಲ್ಲಿದೆ. ಅದೇ ಆ ಯಾವುದು ಹಂಸ, ಅದೇ ಅಗ್ನಿ, ಅದೇ ನೀರು ಸಲೀಲ. ಅದು ನೀರಿನ ಒಳಗಿರುವ ಅಗ್ನಿ, ಸಲಿಲೆ ಸನ್ನಿವಿಷ್ಟ ಅಗ್ನಿ, ನೀರಿನ ಒಳಗೆ ಪ್ರವೇಶಿಸಿರುವ ಅಗ್ನಿ ರೂಪ ಅದು. ಅದನ್ನ ತಮೇವ ವಿದಿತ್ವ, ಆ ಹಂಸವನ್ನ ಅಥವಾ ನೀರಿನ ಒಳಗೆ ಪ್ರವೇಶಿಸಿರುವ ಅಗ್ನಿಯನ್ನ ವಿದಿತ್ವ ತಿಳಿದುಕೊಂಡಾಗ ಮೃತ್ಯುಂ ಅತಿ ಏತಿ, ಮೃತ್ಯುವನ್ನು ದಾಟಿ ಹೋಗಲು ಸಾಧ್ಯ ಆಗುತ್ತೆ. ಅದು ಬಿಟ್ರೆ ಅನ್ಯಃ ಪಂಥ, ಬೇರೆ ದಾರಿ ನ ವಿದ್ಯತೆ, ಇಲ್ಲ. ಈಗ ಇದು ಶಾಬ್ದಿಕವಾಗಿ ಅರ್ಥವನ್ನ ನಾವು ನೋಡ್ಕೊಂಡ್ವಿ. ಇಲ್ಲಿ ಹಂಸ ಅನ್ನುವಾಗ ಹಂಸ ಎನ್ನುವುದು ಪರಮಾತ್ಮನೇ ಅನ್ನುವುದನ್ನ, ನಮಗೆ ಪರಬ್ರಹ್ಮನೇ ಅನ್ನುವುದನ್ನ ಮಹಾನಾರಾಯಣ ಹೇಳುತ್ತೆ. ಹಗುಂಸಶ್ಚುಚಿಷದ್ವಸುರಂತರಿಕ್ಷ ಸದ್ಧೋತ ವೇದಿಷದತಿಥಿರ್ದುರೋಣ ಸತ್ ನೃಷದ್ವರ ಸದೃತ ಸದ್ವ್ಯೋಮ ಸದಬ್ಜಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್ ರುಚೇತ್ವಾ ರುಚೇತ್ವಾ ಸಮಿತ್ಸ್ರವಂತಿ ಸರಿತೋ ನ ಧೇನಾಃ ಅಂತರ್ಹೃದಾ, ಅಲ್ಲೇ ಇದೆ ನೋಡಿ, ಅಂತರ್ಹೃದಾ ಮನಸಾ ಪೂಯಮಾನಾಃ, ಪವಿತ್ರ, ಅಂತರ್ಹೃದಾ ಮನಸಾ ಪೂಯಮಾನಾಃ. ಹಾಗೆ ಅಲ್ಲಿರುವುದು ಮೊದಲಿಗೆ ಇರೋದು ಯಾವುದು, ಹಗುಂಸ ಶುಚಿಷತ್. ಹಗುಂಸ ಅಂದ್ರೆ ಹಂಸ, ಅದು ಶುದ್ಧ. ಹಿಂದೆ ನಾವು ಮುಂಡಕ ಉಪನಿಷತ್ತಿನ ತತ್ಶುಭ್ರಂ, ಶುದ್ಧವಾಗಿದೆ, ಯಾವ ಅಂಟಿಲ್ಲ. ಯಾವ ಅಂಟಿಲ್ಲ ಅಂದಾಗ ಸಂಕಲ್ಪ ಇಲ್ಲ, ಕಾಮ ಇಲ್ಲ, ಸಂಕಲ್ಪ ಇಲ್ಲ, ವಿಚಿಕಿತ್ಸ ಇಲ್ಲ, ಧೃತಿ ಅಧೃತಿ ಕ್ರಿ ಯಾವುದರ ಒಂದು ಬಾಧೆ ಇಲ್ಲದ ಸ್ಥಿತಿ. ಅದು ಅಲ್ಲಿದ್ದಾಗ ಏನಿದೆ, ಶುಚಿ, ಅತ್ಯಂತ ಶುದ್ಧವಾಗಿದೆ. ಆದ್ರಿಂದಲೇ ಶುಚಿ ಶತ್, ಶತ್ ಅಂದ್ರೆ ನೆಲೆ, ವಾಸ, ಉಪನಿಷತ್ ಶತ್ ಅಂದ್ರೆ ಕೂತ್ಕೊಂತ. ಆದ್ರಿಂದ ಉಪನಿಷತ್ನಲ್ಲೂ ಶತ್ ಅಂತ ನೋಡ್ತೇವಲ್ಲ, ಹಾಗೆ ಶುಚಿ ಶತ್ ಅತ್ಯಂತ ನಿರ್ಮಲವಾದ ಜಾಗದಲ್ಲಿ ಇದೆ. ಇನ್ನು ಇನ್ನೇನಾಗಿದೆ, ವಸುರಂತರಿಕ್ಷ ಸತ್, ಅಂತರಿಕ್ಷದಲ್ಲಿರುವ ಎಲ್ಲ ಜೀವಿಗಳು ವಾಸ ಮಾಡುವ, ಶರೀರದ ಒಳಗೂ ಕೂಡ ಒಂದು ಅಂತರಿಕ್ಷ ಇದೆ, ಅಲ್ಲಿ ವಾಸ ಮಾಡುದು ವಾಯು, ಪ್ರಾಣವಾಯು. ಅದು ಹೊರಗೆ ಹೋಗ್ತಾ ಒಳಗೆ ಬರ್ತಾ ಆ ವಾಯು ಯಾರಿಗಂಟ್ಕೊಂಡಿದೆ, ಶರೀರದ ಯಾವ ಭಾಗಕ್ಕೂ ಅಂಟಿಲ್ಲ,
ಪ್ರಾಣಾಪಾನ ವ್ಯಾನೋದಾನ ಕೆಲಸ ಮಾಡುತ್ತೆ. ಹೃದಯ ಪ್ರಾಣೋ ಗುದೇಪಾನ ಸಮಾನೋ ನಾಭಿಮಂಡಲೆ ಉದಾನ ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರು ಪಡ್ಕೊಂಡ್ರು ಯಾರಿಗೂ ಅಂಟ್ಕೊಂಡಿಲ್ಲ ಅದು. ಆ ರೀತಿ ಇರುವಂತ ಅದು ಅದು ಯಾವ್ದದು ಬ್ರಹ್ಮ. ಹೇಗೆ ನೋಡಿ, ಇಲ್ಲಿಂದ ನಾವು ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲ ಈ ಮಂತ್ರದೊಳಗೆ ಬರ್ತಿದೆ. ಆದ್ರಿಂದ ಅದನ್ನ ಹಂಸ. ಆದ್ರಿಂದ ಇದೆಲ್ಲವೂ ಕೂಡ ಪರಬ್ರಹ್ಮವೇ. ಹಂಸ ಅಂದ್ರೆ ಏನು? ಪರಬ್ರಹ್ಮವೇ. ಆ ಹಂಸ ಯಾವ್ದದು? ಶುದ್ಧವಾಗಿದೆ. ಎಲ್ಲಿದೆ? ದಹರಾಕಾಶದೊಳಗೆ, ಈ ಭುವನದ ಒಳಗಡೆ ಇದೆ. ಹಾಗೆ ಸೃಷ್ಟಿಯಲ್ಲಿರುವಂತ ಅತಲ ವಿತಲ ಸುತಲ ತಲಾತಲಾದಿಗಳಿಂದ ಮೇಲಕ್ಕೆ, ಅದರಿಂದ ಮೇಲೆ ಭೂರ್ಭುವರಾದಿಗಳಿಂದ ಮೇಲಿನ ನಡುವಿನ ಒಂದು ಕೇಂದ್ರ ಬಿಂದುವಾಗಿ ಇರುವಂತದ್ದು ಹಂಸ. ಅಂದ್ರೇನು? ಭೂರ್ಭುವರಾದಿ ಲೋಕಗಳ ನಿಯಾಮಕ, ಭೂರ್ಭುವರಾದಿ ಲೋಕಗಳ ನಿರ್ಮಾಪಕ, ಭೂರ್ಭುವರಾದಿ ಲೋಕಗಳ ಕರ್ಮ ಫಲದಾಯಕ, ಈ ರೀತಿಯಾದಂಥವನು. ಹಾಗೆ ಅತಲ ವಿತಲಾದಿಗಳ ನಿರ್ಮಾಪಕ, ನಿಯಾಮಕ, ಫಲದಾಯಕ ಅವನೇ. ಆದ್ರಿಂದ ಅವನು ಹಂಸ. ಆದ್ರಿಂದಲೇ ಅಲ್ಲಿ ಹೇಳುವಾಗ ವಸುರಂತರಿಕ್ಷ ಸದ್ಧೋತ ವೇದಿಷತ್, ವೇದಿಕೆಯಲ್ಲಿರುವಂತಹ ಅಗ್ನಿ, ಆ ಹೋಮ ಮಾಡ್ತಾ ಇರುವಂತಹ ಋತ್ವಿಕುಗಳು ಎಲ್ಲವೂ ಕೂಡ ಹಂಸನೇ. ಇದನ್ನ ನೋಡಿದಾಗ ನಮಗೆ ರುದ್ರ ಚಮೆ ಕೂಡ ಸಂಬಂಧ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಲ್ಲಿಗೂ ಕೂಡ ವಿಷಯ. ಹಾಗೆ ಇರುವಂತ ಇದು ಎಲ್ಲಾ ರೂಪದಲ್ಲಿ ಇರುವಂತದ್ದು ಹಂಸ. ಇದನ್ನ ಯಾಕಪ್ಪ ಹಂಸ ಅಂತ ಕರೀತಾರೆ ಅಂದ್ರೆ, ಹಂತಿ ಅವಿದ್ಯಾದಿ ಬಂಧ ಕಾರಣಂ. ಮೊದಲು ಬಂತು ನೋಡಿ, ಅವಿದ್ಯೆ ಮೊದಲಾದ ಬಂಧನಗಳನ್ನ ಇದು ನಾಶ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಹಂಸ ಅಂತ ಕರೀತಾರೆ. ತೈತರೀಯ ಉಪನಿಷತ್ತಿನ ಮಾತು ನಾವು ನೋಡಿದ್ವಲ್ಲ, ಏನದು? ಯಾವುದು? ಅದೃಶ್ಯ ಅದೃಶ್ಯೇ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ. ಆ ಅಭಯ ಯಾವುದು? ಅವಿದ್ಯಾರಹಿತವಾದದ್ದು, ಅವಿದ್ಯೆಯಿಂದ ಭಿನ್ನವಾದದ್ದು, ಆ ಅವಿದ್ಯೆಯ ಸಂಬಂಧವೇ ಇಲ್ಲದೆ. ಅದನ್ನೇ ಇಲ್ಲಿ ಹೇಳ್ತಾ ಇರುವುದು ಏನಂತ? ಆ ಹಂಸ ಅಂತ. ಅಂದ್ರೆ ಅವಿದ್ಯೆಯನ್ನ ಅದು ದೂರ ಮಾಡುತ್ತೆ. ಅವಿದ್ಯೆ ಎಂಬ ಕತ್ತಲಿಲ್ಲ, ಅದೇನ ತತ್ರ ಸೂರ್ಯೋಭಾತಿ ಎಲ್ಲ ಅದೇ, ಆ ಕತ್ತಲೆಯ ಪ್ರವೇಶವೇ ಇಲ್ಲ. ಆದ್ರಿಂದ ಅದು ಹಂಸ. ಆದ್ರಿಂದ ಸೂರ್ಯನನ್ನು ಕೂಡ ಹಂಸ ಅಂತ ಕರೀತಾರೆ. ಆದ್ರಿಂದ ಇಲ್ಲಿ ಹಂತಿ ಅವಿದ್ಯಾದಿ ಬಂಧ ಕಾರಣಂ, ಅದಕ್ಕೋಸ್ಕರ ಅದನ್ನ ಹಂಸ ಅಂತ ಕರೀತಾರೆ. ಹಾಗೆ ಅವನೊಬ್ಬ ಈ ಎಲ್ಲಕ್ಕೆ ಕಾರಣೀಭೂತನಾಗಿದ್ದಾನೆ, ಎಲ್ಲದರ ಹಿನ್ನೆಲೆಯಲ್ಲಿದ್ದಾನೆ, ಎಲ್ಲದರ ಒಳಗೆ ಅನುಸ್ಯೂತವಾದ ದಾರವಾಗಿದ್ದಾನೆ. ಇಷ್ಟು ತಿಳ್ಕೊಂಡ್ಯಾ? ಅದೇ ಹಂಸ, ಅದೇ ಅತಿ ಮೃತ್ಯು. ಅದನ್ನ ಅರಿತರೆ ಮೃತ್ಯುವಿನ ಮೀರಿದ ನೆಲೆಯನ್ನ ನಾವು ಹೊಂದಬಹುದು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಸಯೇವಾಗ್ನಿ ಸಲಿಂಡೆ ಸನ್ನಿವಿಷ್ಟ, ಹಾಗೆ ಸ್ವಲ್ಪ ವಿಚಾರ ಬರುತ್ತೆ. ಅಂದ್ರೆ ನೀರಿನೊಳಗೆ ಇರುವ ಅಗ್ನಿ, ಈ ನೀರು ಮತ್ತು ಅಗ್ನಿ ಶರೀರಕ್ಕೆ, ಅಂದ್ರೆ ಪ್ರತಿಯೊಂದು ಶರೀರಕ್ಕೆ ಆಕಾರವನ್ನ ಕೊಡುತ್ತೆ. ಇದು ವೈಜ್ಞಾನಿಕ ನನಗೆ ಗೊತ್ತಿಲ್ಲ, ನಮ್ಮ ಶಾಸ್ತ್ರಗಳು ಆ ಮಾತನ್ನ ಹೇಳುತ್ತೆ. ಆದ್ರಿಂದಲೇ ಪಿತೃಗಳಿಂದಲೇ ನಮಗೆ ರೂಪ, ಪಿತೃಗಳಿಂದಲೇ ನಮಗೆ ವಸು ಐಶ್ವರ್ಯ, ಪಿತೃಗಳಿಂದಲೇ ನಮಗೆ ಜ್ಞಾನ, ಪಿತೃಗಳಿಂದಲೇ ನಮಗೆ ಸಂಸ್ಕಾರ, ಪಿತೃಗಳಿಂದಲೇ ಕರ್ಮ ಫಲ ಇತ್ಯಾದಿ ಎಲ್ಲ. ಅದಕ್ಕೋಸ್ಕರನೇ ಪಿತೃಗಳನ್ನ ನಾವು ಉದಾಸೀನ ಮಾಡದೆ ಆಧರಿಸ್ತಾ ಇರಬೇಕು. ಕಾಲ ಕಾಲದಲ್ಲಿ, ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಮಣ, ಅಷ್ಟಮಿ ಮೊದಲಾದ ದಿನಗಳಲ್ಲಿ ನಾವು ಅದನ್ನ ಭಾವಿಸ್ತಾ ಇರಬೇಕು. ಹೀಗೆಲ್ಲ ಹೇಳುವಾಗ ಅವರು ಆ ಪಿತೃಗಳಿದ್ದಾರಲ್ಲ, ಅವರು ಅಗ್ನಿ ಮತ್ತು ಸೋಮ, ಅದನ್ನೇ ಅಗ್ನಿ ಮತ್ತು ಸಲಿಲ ಇಲ್ಲಿ ಹೇಳ್ತಿದ್ದಾರೆ. ಆದ್ರಿಂದಲೇ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಬರುವಾಗಲೂ ಕೂಡ ಅದು ಏನು? ಸಲಿಲಾನಿತ ಕ್ಷತ್ಯೇಕ ಪದಿ ದ್ವಿಪದಿ ಸಾ ಚತುಷ್ಪದಿ. ಸಲಿಲ ಅದನ್ನ ನೀರನ್ನ ಕುಟ್ಟಿ 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 ರೂಪ ತರಿಸುತ್ತಂತೆ. ನಾವು ಇದನ್ನ ಹಿಂದೆ ನೋಡ್ಕೊಂಡಿದ್ದೇವೆ, ಬಹಳ ಹಿಂದೆ. ನೀರು ಅಂದ್ರೆ ಪ್ರತಿಯೊಂದು ಕೂಡ ನೀರೇ. ಒಂದು ಕಾಯಿಗೆ ಮುಂಚೆ ಒಂದು ಹೀಚು ಬುರುಡೆ ಇದ್ರೆ ಅದ್ರೊಳಗೆ ಬರೀ ನೀರೆ, ಇಷ್ಟು ಗಾತ್ರ ಆಗಿದ್ರು ಬರೀ ನೀರೆ. ಒಂದ್ ಸ್ವಲ್ಪ ದಿವಸ ಆಗಿದ್ರೆ ತೆಳುಗೆ
ತುಂಬಾ ಬಿಳಿ ಅಲ್ವೋ ಏನೋ. ಅದೇ 4 ದಿವಸ ಬಿಟ್ರೆ ಸ್ವಲ್ಪ ಗಾಢ ಬಿಳಿ, ಅದೇ ಸ್ವಲ್ಪ ಜಾಸ್ತಿ ದಿನ ಬಿಟ್ರೆ 10 ದಿನ ದಿನ ಬಿಟ್ರೆ ಸ್ವಲ್ಪ ದಪ್ಪವಾದಂತ ಬಿಳಿ, ಅದೇ ಕೊನೆಗೆ ಕಾಯಾಗಿ, ಅದೇ ಕೊನೆಗೆ ಕರಟವಾಗಿ ಇದ್ದಿದ್ ಬರೀ ನೀರೇ ಅಲ್ವೇ. ಹಾಗೆ ಮೊಟ್ಟೆ, ಯಾವ ಮೊಟ್ಟೆ ನೋಡಿದ್ರು ಮೊದಲಿಗೆ ಬರೀ ನೀರೇ. ಆ ನೀರು ಹೇಗೆ ರೂಪವನ್ನ ತಾಳುತ್ತೆ, ಅದನ್ನೇ ಸಲಿಲಾನಿ ತಕ್ಷತಿ. ಅದರಲ್ಲಿ ಏಕಪದಿ, ದ್ವಿಪದಿ, ಸಾ ಚತುಷ್ಪದಿ, ಅಷ್ಟಾಪದಿ, ನವಪದಿ, ಅದೆಲ್ಲವನ್ನ ಮಾಡುವುದು ಯಾರು? ಅಗ್ನಿ ಮತ್ತು ಸೋಮ. ಆದ್ರಿಂದ ಇಲ್ಲಿ ಅಗ್ನಿ ಮತ್ತು ಸಲಿಲ ಅಂದ್ರೆ ಈ ವಿಶ್ವಾಂಡ ಬ್ರಹ್ಮಾಂಡ ನಿರ್ಮಾಣದಲ್ಲಿ ಅವರಿಬ್ಬರ ಪಾತ್ರ. ಅದರಲ್ಲಿ ಅವರಿಬ್ರು ಬೇರೆ ಅಲ್ಲ. ಸಲಿಲೆ ಸನ್ನಿವಿಷ್ಟ ಅಗ್ನಿ, ನೀರೊಳಗೆ ಅಗ್ನಿ ಇದ್ದಾನೆ, ನೀರೊಳಗಿರುವ ಆ ತಾಪದಿಂದ ಈ ರೂಪ. ಆದ್ರಿಂದ ಅದನ್ನ ನಾವು ತಿಳ್ಕೊಂಡ್ರೆ ಅದಕ್ಕೆ ಯಾರು ಕಾರಣ? ಈಗ ಹೇಳಿದ್ವಲ್ಲ, ಹಗುಂಸ ಶುಚಿಷದ್ವಸುರಂತರಿಕ್ಷ ಸದ್ಧೋತ ವೇದಿಷದತಿ ಚಿರ್ದುರೋಣ ಸತ್ ನೃಷದ್ವರ ಸದೃತ ಸದ್ಯೋಮಸ್. ಅದೆಲ್ಲ ಈ ಒಂದು ರೂಪದ ಕಾರಣಕ್ಕೆ, ರೂಪವನ್ನ ಕೆತ್ತುತ್ತಾ ಇರುವುದಕ್ಕೆ ಕಾರಣ ಆಗುವಂಥದ್ದು. ಆದ್ರಿಂದ ಅದನ್ನ ನಾವು ತಿಳ್ಕೊಂಡ್ರೆ ಅತಿ ಮೃತ್ಯು ಮೇತಿ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಇದರ ಮುಂದುವರಿದ ಅರ್ಥ ಭಾಗವನ್ನ ನಾವು ನಾಳೆ ಬೇಕಾದ್ರೆ ನೋಡ್ಬೋದು. ಇವತ್ತಿಗೆ ಭಾರ ಅನ್ಸಿದ್ರೆ ಸ್ವಲ್ಪ ವಿಷಯಗಳು ಜಾಸ್ತಿಯಾದ ಕಾರಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.